ಬರೇ 95,000 ಬರೇ 95,000 ರೂಪಾಯಿ ಸಿಗುತ್ತೆ 95,000 95,000 ಸರ್ ಇದು ಓಲ್ಡ್ ಈಸ್ ಗೋಲ್ಡ್ ತರ ಸಿಂಗಲ್ ಓನರ್ ಸರ್ ಪೆಟ್ರೋಲ್ ಗ್ಯಾಸ್ ಕೂಡ ಇದೆ ಇದ್ರಲ್ಲಿ ಫೈನಲ್ 1,05,000 ಫೈನಲ್ 1,05,000 ಸಿಂಗಲ್ ಓನರ್ ಎಸ್ಟೀಮ್ ಸಿಗುತ್ತೆ ನಿಮಗೆ ಇದೆ ಸರ್ ಇಲ್ಲ ಶೂಟ್ ಇದೆ ಫೈನಲ್ 3,10,000 ಕೊಟ್ಬಿಡಿ ಸರ್ 3,10,000 17 ಮಾಡಲು ಬರೀ 30,000 ಹೊಡಿದೆ ತಗೊಂಡೋಗಿ ಸರ್ ಸಿಂಗಲ್ ಓನರ್ ಡೀಸೆಲ್ ಓಕೆ 1,00,000 ಕೊಟ್ಬಿಡೋಣ ಸರ್ 1,00,000 ಡೀಸೆಲ್ 1,00,000 ತಗೊಂಡ್ಬಿಡಿ ಸರ್ 17 ಸಿಂಗಲ್ ಓನರ್ 17 ಸಿಂಗಲ್ ಓನರ್ ಹೌದು ಸರ್ ಮಾಡ್ಬಿಡಿ ಸಿಂಗಲ್ ಓನರ್ ಬರೀ 34,000 ಹೊಡಿದೆ ಬರೀ 34,000 ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಬರೀ 85,000 ಕೊಟ್ಬಿಟ್ಟು ತಗೊಂಡು 85,000 ರೂಪಾಯಿಗೆ ಕಾರ್ಗೋ ವ್ಯಾನ್ ಸಿಗುತ್ತೆ ನಿಮ್ಗೆ ಶೋರೂಮ್ ಸರ್ವಿಸ್ ಇದೆ ಸರ್ ಶೋರೂಮ್ ಸರ್ವಿಸ್ ಸಮೇತ ಸಿಗುತ್ತೆ ನಿಮ್ಗೆ ಪ್ರೈಸ್ ಏನ್ ಹೇಳ್ತೀರಾ ಬೈ ಸರ್ ಫೈನಲ್ 2,05,000 ಕೊಟ್ಬಿಡೋಣ 2,05,000 17 ಮಾಡಲ್ ಕೊಟ್ಬಿಡೋಣ ಬರೀ 33,000 ಹೊಡಿದೆ ಸರ್ ಒಳ್ಳೆ ಹೂವ ಹಿಡಿತಾ ನೋಡಿ ಇವತ್ತು ನೋಡಿ ಒಳ್ಳೆ ನಾವು ಬಹಳ ದಿವಸ ನೋಡ್ತಾ ಇವಿ ಒಳ್ಳೆ ಹೂವ ರೀಸನಬಲ್ ರೇಟ್ ನಲ್ಲಿ ಕೊಡ್ತಾರೆ ಇವತ್ತು ಬಂದು ತಗೊಳ್ಳಿ ಮೇಡಮ್ ನಿಮ್ ನಾಳೆ ನಿಮ್ ಫೋನ್ ನಂಬರ್ ಕೊಟ್ಬಿಡಿ ಆಸ್ ಇಟ್ ಈಸ್ 1,65,000 ಕೊಟ್ಬಿಡೋಣ ಸರ್ 1,65,000 ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್ ಫಿನಾನ್ಸ್ ಆಗ್ಬಿಡುತ್ತೆ ಫೈನಾನ್ಸ್ ಮಾಡಿಸ್ಬಿಡಿ ಓಕೆ ಸೂಪರ್ ಫೈನಲ್ ಟು ಫೈನಲ್ 1,65,000 ಕೊಟ್ಬಿಡೋಣ 1,65,000 ಅಸೆಂಟ್ ಶೋರೂಮ್ ಕಂಡೀಷನ್ ವೆಹಿಕಲ್ ಹೌದು 1,65,000 ಮಾಡ್ಬಿಡಿ 1,65,000 ಪಿಗೋ ಡೀಸೆಲ್ ಸರ್ ಇದು ಹೆಂಗಿದೆ ಹಂಗೆ 2,55,000 ಕೊಟ್ಬಿಡೋಣ 2,55,000 ಗೆ ಸಿಂಗಲ್ ಓನರ್ ಅದು ಬ್ಲಾಕ್ ಕಲರ್ ಅಲ್ಲಿ ಸಕ್ಕತ್ತಾಗಿದೆ ಸಿಂಗಲ್ ಸ್ಕ್ರಾಚ್ ಇಲ್ಲ 2,90,000 ಫೈನಲ್ ಮಾಡ್ಬಿಡಿ 2,90,000 ರೂಪಾಯಿಗೆ ಆಟೋಮೆಟಿಕ್ ಸೆಲೆರಿಯೋ 55,000 ಕೊಟ್ಬಿಡಿ ಸರ್ 1,55,000 ಎ ಸ್ಟಾರ್ ಇದು ನಾಯಿ ಕಚ್ಚಿರೋದು ಪುಟ್ಟ ದೊಡ್ಡ ನಾಯಿ ಇದೆ ಮನೇಲಿ ಅದು ಟಚ್ ಅಪ್ ಮಾಡಿಲ್ಲ 12 ಮಾಡಲ್ ಸಿಂಗಲ್ ಓನರ್ ಬರ 1,70,000 ಕೊಟ್ಬಿಡೋಣ 1,75,000 ರೂಪಾಯಿಗೆ ವ್ಯಾನ್ ಸಿಗುತ್ತೆ ನಿಮ್ಗೆ 3,10,000 ಕೊಟ್ಬಿಡೋಣ ಸರ್ 3,10,000 ರೂಪಾಯಿಗೆ ವಿತ್ ಸನ್ ರೂಫ್ ಇದೆ 6 ಏರ್ ಬ್ಯಾಗ್ ಡೀಸೆಲ್ ಆಸ್ಟ್ರಾ ಫುಲ್ಲಿ ಲೋಡೆಡ್ ಪೋಸ್ಟರಿಂಗ್ ಬಂಡು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ 1,65,000 ಫೈನಲ್ 1,65,000 ರೂಪಾಯಿಗೆ ಡೀಸೆಲ್ ಗಾಡಿ ಸರ್ 2,70,000 ಕೊಟ್ಬಿಡೋಣ ಸರ್ 2,70,000 ರೂಪಾಯಿಗೆ 15 ಮಾಡಲ್ ಡೀಸೆಲ್ ಸರ್ 15 ಮಾಡಲ್ ಡೀಸೆಲ್ ಪಲ್ಸ್ ಫೈನಲ್ 4,25,000 ಕೊಟ್ಬಿಡೋಣ ಸರ್ 4,25,000 ರೂಪಾಯಿಗೆ 17 ಸಿಂಗಲ್ ಓನರ್ ಸರ್ 5,25,000 ಕೊಟ್ಬಿಡೋಣ 5,25,000 1920 ಮಾಡಲ್ ಪೋಲೋ ವಿತ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ವಿತ್ ಫೈನಾನ್ಸ್ 1,70,000 ಕೊಟ್ಬಿಡೋಣ 1,75,000 ರೂಪಾಯಿ ಡೀಸೆಲ್ 12 ಮಾಡಲು 5,25,000 ಮಾಡ್ಬಿಡಿ ಸರ್ 5,25,000 ರೂಪಾಯಿಗೆ ಮಾಡ್ತಾ ಇದ್ದಾರೆ ಅದು ನಾಯಿ ಕಚ್ಚಿರ್ಲಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ರು ಫೈನಲ್ ಟು ಫೈನಲ್ 3,45,000 ಕೊಟ್ಬಿಡೋಣ ಸರ್ ಇದು 3,45,000 ಒಂದು ಡೆಂಟು ಒಂದು ಕ್ರಾಚಸ್ ಇಲ್ಲ ಶೋರೂಮ್ ಡೆಲಿವರಿ ತರ ಇದೆ ಸರ್ ಇಂಜಿನ್ ಮೇಲೆ ಏನೊಂದು ಮಾರ್ಕ್ ಹಾಕಿರ್ತಾರಲ್ಲ ಕಂಪನಿಯಿಂದ ಅದು ಕೂಡ ರಿಮೂವ್ ಆಗಿಲ್ಲ ನೋಡಬಹುದು ಅಲ್ಲೊಂದು ಮಾರ್ಕ್ ಇದೆ ಆಟೋಮೆಟಿಕ್ ಬರೀ 57,000 ಓಡಿದೆ 55,000 ಫೈನಲ್ ಮಾಡ್ಬಿಡಿ 1,55,000 ನಿಮ್ಗೆ ಪೆಟ್ರೋಲ್ ಸರ್ 3,95,000 ಫೈನಲ್ ಮಾಡ್ಬಿಡಿ 3,95,000 ರೂಪಾಯಿಗೆ 19 ಮಾಡಲು ಆಟೋಮೆಟಿಕ್ ಸಿಂಗಲ್ ಓನರ್ ಸಿಗುತ್ತೆ ಫೈನಾನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ ವಿತ್ ಫೈನಾನ್ಸ್ ಓಕೆ ಫೈನಲ್ 4,00,000 ಫೈನಲ್ ಮಾಡ್ಬಿಡೋಣ 4,00,000 ಸ್ವಿಫ್ಟ್ ವಿಡಿಐ ವಿತ್ ಶೋರೂಮ್ ಹಿಸ್ಟ್ರಿ ಶೋರೂಮ್ ಹಿಸ್ಟ್ರಿ ಸರ್ 1,65,000 ಕೊಟ್ಬಿಡೋಣ 1,65,000 ರೂಪಾಯಿಗೆ ಫೈನಲ್ ಟು ಫೈನಲ್ 2,70,000 ಕೊಟ್ಬಿಡೋಣ 2,70,000 ರೂಪಾಯಿಗೆ ಸಿಂಗಲ್ ಓನರ್ 16 ಮಾಡಲ್ ಹೌದೌದು 1,65,000 ಕೊಟ್ಬಿಡೋಣ 1,65,000 ರೂಪಾಯಿಗೆ ಸಿಂಗಲ್ ಓನರ್ ಡೀಸೆಲ್ ಸರ್ ಬರೀ 61,000 ಹೊಡಿದೆ ಶೋರೂಮ್ ಸರ್ವಿಸ್ ಆಸ್ಟ್ರಾ ಇದ್ ಮಾಡ್ಬಿಡಿ 3,10,000 ಫೈನಲ್ ಮಾಡ್ಬಿಡೋಣ ಸರ್ 3,10,000 ರೂಪಾಯಿ ಬರೀ 61,000 ಓಡಿರೋ ಶೋರೂಮ್ ಸರ್ವಿಸ್ 3,35,000 ಫೈನಲ್ ಮಾಡ್ಬಿಡಿ 3,35,000 ಸೆಲೆರಿಯೋ ಆಟೋಮೆಟಿಕ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಫೈನಲ್ 3,00,000 ಕೊಟ್ಬಿಡೋಣ ಸರ್ 3,00,000 ಸೆಲೆರಿಯೋ ಆಟೋಮೆಟಿಕ್ ಸರ್ 15 ಮಾಡಲು ಅದು ಟಾಪ್ ಎಂಡ್ ಮಾಡಲು ವಿತ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬಂದಿದೆ ಸರ್ ಇದು ಬಂದ್ಬಿಡಿ ಸರ್ 3,55,000 ಫೈನಲ್ ಮಾಡ್ಬಿಡಿ ಸರ್ 3,55,000 ಬರೀ 55,000 ಓಡಿರೋದು 55,000 ಸಿಂಗಲ್ ಓನರ್ 2,70,000 ಕೊಟ್ಬಿಡೋಣ ಸರ್ 2,75,000 ರೂಪಾಯಿಗೆ 17 ಸಿಂಗಲ್ ಓನರ್ 19 ಮಾಡಲ್ ವೆಹಿಕಲ್ ಅಲ್ವಾ ಮಾಡಲ್ ಸಿಂಗಲ್ ಓನರ್ ಸರ್ ಓಕೆ ಬರೀ 66,000 ಹೊಡಿದೆ 1,75,000 ರೆಡಿ ಮಾಡ್ಕೊಡಿ ಅಂದ್ರೆ 2,05,000 ಫುಲ್ ರೆಡಿ ಮಾಡ್ಕೊಡಿ 2,05,000 ರೂಪಾಯಿಗೆ ಎಲ್ಲ ರೆಡಿ 5,65,000 ಫೈನಲ್ ಮಾಡಿ 5,65,000 ರೂಪಾಯಿಗೆ ಸ್ವಿಫ್ಟ್ ವಿಡಿಐ 2,05,000 ಫೈನಲ್ ಮಾಡಿ 2,05,000 ರೂಪಾಯಿಗೆ 3,70,000 ಫೈನಲ್ ಮಾಡ್ಬಿಡೋಣ 3,70,000 ರೂಪಾಯಿಗೆ ಡೀಸೆಲ್ 12 ಮಾಡಲು
ಮಾಡಲು TTS 295 ಕೊಟ್ಬಿಡೋಣ. 295 ಗೆ i10 13 ಮಾಡಲು 13 ಮಾಡಲು ಕೂಡ ಮಾಡ್ಕೊಡ್ತೀವಿ. ಫೈನಲ್ 2,45,000 ಫೈನಲ್ ಮಾಡಿ ಆಸ್ ಇಟ್ ಈಸ್ ಅದೇ 4 ಲಕ್ಷಕ್ಕೆ ಕೊಟ್ಬಿಡೋಣ. 4.5 ಲಕ್ಷಕ್ಕೆ ಬಲೆನೋ 15-16 ಸರ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ. ಓಕೆ, ಸ್ವಲ್ಪ ಬಾಡಿ ಲೈನ್ ಖರ್ಚಿದೆ ನಿಮ್ಗೆ ಇದಕ್ಕೆ. 2018 ಬರೀ 3,40,000 ರೂಪಾಯಿಗೆ ವ್ಯಾನ್ ಸಿಗುತ್ತೆ, ಅದು 8 ಸೀಟರ್ ವೆಹಿಕಲ್ ವಿತ್ ಗ್ಯಾಸ್. ಆಸ್ ಇಟ್ ಈಸ್ 3,35,000 ಫೈನಲ್ ಮಾಡಿ. 3,35,000 ರೂಪಾಯಿಗೆ ಗ್ರ್ಯಾಂಡ್ ಐಟಮ್ ಸಿಂಗಲ್ ಓನರ್ 7,65,000 ಫೈನಲ್ ಮಾಡ್ಬಿಡಿ. 7,65,000 ರೂಪಾಯಿಗೆ ಡೀಸೆಲ್ ರಿಚ್ ಸಿಗುತ್ತೆ ನಿಮ್ಗೆ. ಆಸ್ ಇಟ್ ಈಸ್ ಆದ್ರೆ 7,35,000 ಕೊಟ್ರೆ ಹಂಗೆ ಆಸ್ ಇಟ್ ಈಸ್ ಕೊಟ್ಟಿ 65,000 ಫೈನಲ್ ಮಾಡ್ಬಿಡಿ. 5,65,000 ರೂಪಾಯಿಗೆ 17 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. 1,75,000ಗೆ ಬರೀ 34,000 ಹೊಡಿದೆ ಸಿಂಗಲ್ ಓನರ್ ಸರ್. ಇದು 3,75,000 ಕೊಟ್ಬಿಡೋಣ. 15 ಮಾಡ್ಲು. ಹೌದು 3,75,000 ವಿತ್ ಲೋನ್. ಹೌದು ಸರ್, ಫೈನಾನ್ಸ್ ಮಾಡ್ಕೊಡ್ತೀರಾ. 3,30,000 ಕೊಟ್ಬಿಡೋಣ ಸರ್. ಇದು 3,30,000 ಕೊಟ್ಬಿಡೋಣ. 30,000 ಡೀಸೆಲ್ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡ್ಕೊಡ್ತೀರಾ. 295 ಕೊಟ್ಬಿಡೋಣ ಸರ್. 295 ಗೆ 17 ಸರ್. 4,10,000 ಫೈನಲ್ ಮಾಡ್ಬಿಡೋಣ ಸರ್. 4,10,000 ರೂಪಾಯಿಗೆ ಡೀಸೆಲ್ ಪೋಲೋ 2,10,000 ಫೈನಲ್ ಮಾಡ್ಬಿಡೋಣ. 2,10,000 ಇಯಾನ್. ಹೌದು ಸರ್. ಫೈನಲ್ 4,00,000 ಲಕ್ಷಕ್ಕೆ ಕೊಟ್ಬಿಡೋಣ. 4,00,000 ಲಕ್ಷಕ್ಕೆ ವ್ಯಾಗನಾರ್. ಹೌದು ಸಿಂಗಲ್ ಓನರ್. ಹೌದು ಸರ್. 18 ಮಾಡ್ಲಾ. 18 ಸಿಂಗಲ್ ಓನರ್ ಸರ್. ಓಕೆ, ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕೋಲಾಲ್ ಮಾತಾಡ್ತಾ ಇರೋದು. ಸೊ ತುಂಬಾ ದಿವಸ ಆದ್ಮೇಲೆ ಮತ್ತೆ ನಾನು ನೆಕ್ಸ್ಟ್ ಕಾರ್ಸ್ ಗೆ ಬಂದಿದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದು ಸರ್. ತಿಂಗಳಿಗೆ ಒಂದ್ಸಲ ಸಿಗ್ತೀವಲ್ಲ, ಮುಖ ನೋಡಕ್ಕೆ ಒಂಥರ ಖುಷಿ. ಹೌದು ಸರ್. ಹೌದಾ? ಫುಲ್ಲು ಮೇಕಪ್ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಕಾಲದಲ್ಲಿ ಫೇಮಸ್ ಆಗ್ಬಿಟ್ಟಿದ್ರು ಇವರು. ಎಲ್ಲಿ ಟೀ ಕುಡಿಯೋಕು ಬಿಡ್ತಾ ಇಲ್ವಂತೆ. ಹೌದಾ? ಫೋಟೋ ಹಿಡ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೂ ಟೀ ಕುಡಿಯಕ್ ಬಿಡ್ತಾ ಇರ್ಲಿಲ್ಲ ಅಂತೆ. ಆತರ ಅಷ್ಟು ಫೇಮಸ್ ಆಗ್ಬಿಟ್ಟಿದ್ರು ಏನ್ ಗೊತ್ತಾ ಸರ್, ನಮ್ದೆಲ್ಲ ಹೋಲ್ಸೇಲ್ ತರ. ನಮ್ಗೆ ಕಸ್ಟಮರ್ ಬೇಕು, ಡೀಲರ್ ಬೇಕು, ಎಲ್ಲಾರು ಬೇಕು ಸರ್. ಯಾಕಂದ್ರೆ ಬಿಸ್ನೆಸ್ ಅಂದ್ರೆ ಎಲ್ಲಾರ ಹತ್ರ ಕಾಂಟ್ಯಾಕ್ಟ್ ಇರ್ಲೇಬೇಕು. ಹೌದು ಬೇಕು, ಇದು ಬೇಕು. ಆಮೇಲೆ ನಮ್ದೆಲ್ಲ ಹೋಲ್ಸೇಲ್ ಬೆಲೆ, ಆತರ ಏನಿಲ್ಲ. ಏನಿದೆ ವೆಹಿಕಲ್ ನೋಡ್ಲಿ, ಚೆಕ್ ಮಾಡ್ಲಿ, ಅವ್ರ ಮೆಕ್ಯಾನಿಕ್ ತೋರಿಸಿ ಏನಿದೆ ಮಾಡಿ ಅವ್ರ ಸಮಾಧಾನ ಆದ್ರೆ ಗಾಡಿ ತಗೊಂಡ್ಲಿ. ಬಂದ್ರೆ ಫ್ರೆಂಡ್ಲಿ ಅಂತ ಇಲ್ಲ, ಎಲ್ಲರಿಗೂ ಒಂಥರ ಅಚ್ಚುಮೆಚ್ಚು ಫ್ರೆಂಡ್ಲಿ ಅಂತ ಬಂದವರಿಗೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್. ಅಂದ್ರೆ ನಾವು ಯಾರ ಬಗ್ಗೆ ನಾವು ಏನ್ ತಪ್ಪು ತಿಳ್ಕೊಳಲ್ಲ. ಎಲ್ಲಾರು ಬೇಕು. ನಾವು ಎಲ್ಲಾ ತರಾನು ಮಾತಾಡ್ತೀವಿ. ಆತರ ನಮ್ಗೆ 4 ಜನ ಕಸ್ಟಮರ್ ಒಟ್ಟಾಟಿಗೆ ಬಂದ್ರು 4 ಜನನು ಹ್ಯಾಂಡಲ್ ಮಾಡ್ತಾರೆ. ಹೌದೌದು. ನಮ್ಗೆ ಏನ್ ಗೊತ್ತಾ, ಕಸ್ಟಮರ್ ಅವ್ರು ನಮ್ಗೆ ಹುಡ್ಕೊಂಡ್ ಬಂದಿದ್ಮೇಲೆ ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ಲ. ಅವ್ರಿಗೆ ತಗೊಳ್ಳಿ ಬಿಡ್ಲಿ, ಇವತ್ತಲ್ಲ ನಾಳೆ ತಗೊಂತಾರೆ. ಅದ್ ಕೇಳಿದ್ರೆ ಅವ್ರಿಗೆಲ್ಲ ನಾವು ಡೀಟೇಲ್ಸ್ ಹೇಳಬೇಕಲ್ಲ. ಏನೇನಿದೆ ಅಂತ ಹೇಳಬೇಕಲ್ಲ. ನಾನೇ ನೋಡ್ತಾ ಇರ್ತೀನಿ ಕಸ್ಟಮರ್ ಕೆಲವರು ಬರ್ತಾರೆ, ಗ್ರೀಡಿ ಕಸ್ಟಮರ್ ಅಲ್ಲ, ತಲೆ ತಿನ್ನೋ ಕಸ್ಟಮರ್. ಹಂಗಾದ್ರೆ ಬರ್ದು ಹ್ಯಾಂಡಲ್ ಮಾಡ್ತಾರೆ ಅಲ್ವಾ. ಕಸ್ಟಮರ್ ನೋಡಿ ಇವತ್ತು ನೋಡ್ತಾರೆ, ಆಮೇಲೆ ಅವ್ರಿಗೆ ಇಷ್ಟ ಆದ್ರೆ ನಾಳೆ ಬರ್ತಾರೆ ತಗೊಂಡಿರ್ತಾರೆ. ನಾವು ಎಲ್ಲಾರ ಹತ್ರನು ನಾವು ಒಳ್ಳೆ ತನಾನೇ ಮಾತಾಡ್ಬೇಕಲ್ಲ, ಅಷ್ಟೇ. ಬೇರೆ ಆತರ ಒಳ್ಳೆ ಸಪೋರ್ಟ್ ಮಾತ್ರ ಇದೆ. ಯಾವ ಗಾಡಿ ತೋರಿಸಿರೋ ಆ ಗಾಡಿ ಡೀಟೇಲ್ಸ್ ಮಾತ್ರ ಕೊಡ್ತಾರೆ. ಸೊ ಮ್ಯಾಟರ್ ಬರೋದಾದ್ರೆ ಈ ಸಲ 95,000 ರೂಪಾಯಿಗೆಲ್ಲ ನಿಮ್ಗೆ ವ್ಯಾಗನಾರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಆ ಗಾಡಿಗಳು ಒಳ್ಳೆ ಜೋಶಲ್ಲಿ ಮಾಡ್ಬಿಟ್ಟಿದೀವಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಸಕ್ಕತ್ತಾಗಿ ಬಂದಿದೆ. ಆಮೇಲೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಾನ್ಸ್ ಈ ಸಲ ಎಲ್ಲಾ ವಿಡಿಯೋದಲ್ಲೂ ಬರೀ ಹೇಳಿದ್ದು ಫೈನಾನ್ಸ್ ಏನು. ಯಾಕಂದ್ರೆ ಇವಾಗ ಕೆಲವ್ರು ಏನ್ ಮಾಡ್ತಾರೆ ಸರ್, ಇವಾಗ ದೊಡ್ಡ ಫ್ಯಾಮಿಲಿ ಇರುತ್ತೆ, ಅವ್ರ ಹತ್ರ 2 ವೀಲರ್ ಇರುತ್ತೆ, ಎಲ್ಲಾದ್ರು ಹೋಗ್ಬೇಕಂದ್ರೆ ಅವ್ರಿಗೂ ಬೇಜಾರ್. ಮನೆ ಅಕ್ಕಪಕ್ಕ ಗಾಡಿ ಇರುತ್ತೆ, ಫ್ರೆಂಡ್ಸ್ ಹತ್ರ ಗಾಡಿ ಇರುತ್ತೆ, ರಿಲೇಷನ್ ಹತ್ರ ಗಾಡಿ ಇರುತ್ತೆ. ಅವ್ರು ಏನಪ್ಪಾ ನಮ್ಮ ಹತ್ರ ಗಾಡಿ ಅಂತ ಅವ್ರಿಗೆ ಫೀಲಿಂಗ್ ಆಗ್ಬೋದು. ಅವ್ರು ಡೌನ್ ಪೇಮೆಂಟ್ 80,000, 90,000, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ನಾವು ಗಾಡಿಗಳು ಕೊಟ್ಬಿಡ್ತೀವಿ. ಅವ್ರಿಗೆ ಆರಾಮಾಗಿ ಮಾಡ್ಬೋದಲ್ಲ. ಇವಾಗ ಕಾರ್ ಇರುತ್ತೆ, ಕಾರ್ ಎಕ್ಸ್ಚೇಂಜ್ ಮಾಡ್ಕೋತೀರಾ? ಮಾಡ್ತೀವಿ ಅಲ್ವಾ. ಹೌದೌದು. ಅವ್ರ ಹತ್ರ ಬೈಕ್ ಇದ್ರೆ ಬೈಕ್ ಅಲ್ಲ, ಬೈಕ್ ಅವ್ರು ಸೇಲ್ ಮಾಡಿಲ್ಲ ಅಂದ್ರು ನಾವು ಸೇಲ್ ಮಾಡ್ಕೊಡ್ತೀವಿ. ಮಾಡ್ತೀವಿ. ತಗೋತೀರಾ? ಆಯ್ತು, ನಾವು ತಗೊಳಲ್ಲ, ನಮ್ಮ ಹತ್ರ ಇದಾರೆ ಡೀಲರ್ಸ್ ಇದಾರೆ. ಬೈಕ್ ತಗೊಂಡ್ರೆ ಕಾರ್ ತಗೊಂಡು ಹೋಗ್ಬೋದಾ? ತಗೊಳ್ಬಹುದು. ಹೌದಾ? ನೋಡಿ, ಹೊಸದಾಗಿ ಇದೊಂದು ಹೊಸ ಯೋಚನೆ ಬಂತು. ಸರಿ, ಕೇಳ್ಬೇಡ. ತುಂಬಾ ಬೈಕ್ ಇದೆ, ಪಾಪ ಕಾರ್ ಇರಲ್ಲ ಅಲ್ಲ. ಕಾರ್ ತಗೊಂಡ್ಬರೋರು ಪಾಪ ಅವ್ರಿಗೆ ಕಾರ್ ಇಲ್ಲ ತಾನೆ, ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಬರೋದಲ್ಲ. ಡೆಫಿನೆಟ್ ಆಗಿ ನಿಮ್ಮ ಹತ್ರ ಬೈಕ್ ಇದೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಅದು ಆಪ್ಷನ್ ಇದೆ ಅಲ್ವಾ. ಎಲ್ಲಿ ಬರ್ಬೇಕು? ಹೌದು ಸರ್, ಎಲ್ಲಿ ಬರ್ಬೇಕು ಸರ್? ನಾಗರಬಾವಿ ಸರ್ಕಲ್ ಸರ್. ನಾಗರಬಾವಿ ಸರ್ಕಲ್ ಇಂದ ನಮ್ಮೂರ್ ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ಅಲ್ಲೊಂದು ಸ್ಕೈ ಬಾಕ್ಸ್ ಸಿಗುತ್ತೆ. ಸ್ಕೈ ಬಾಕ್ಸ್ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ ಸ್ವಲ್ಪ ಮುಂದೆ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ನಮ್ಮ ಆಫೀಸ್ ಹಿಂದೆನೆ ವಿಜಯನಗರ ನರ್ಸಿಂಗ್ ಕಾಲೇಜ್. ಅದೇ ಕಾಲೇಜ್.
ನಿಮ್ಗೆ ಬೇಕಂದ್ರೆ ಫೋನ್ ಮಾಡಿದ್ರೆ ಲೊಕೇಶನ್ ಆಗ್ತದೆ. ಆಮೇಲೆ ಲೊಕೇಶನ್ ನಿಮ್ಗೆ ಇದ್ರಲ್ಲಿ ಮ್ಯಾಪ್ ನಲ್ಲಿ ಕೊಡ್ತೀವಲ್ಲ. 2023ಗೆ ತುಂಬಾ ಆಫರ್ಸ್ ಗಳೆಲ್ಲ ಕೊಟ್ಬಿಟ್ಟಿದ್ರಿ, ಅದಾಗೋಯ್ತು. 24 ಬಂದಿದೆ. ಹೌದೌದು. ಏನಾದ್ರು ಇದೆಯಾ? ಅದು ಇನ್ನ ನಿಮ್ಗೆ ಓನರ್ಗಳು ಹತ್ರ ಕುತ್ಕೊಂಡು ಮಾತಾಡ್ಬೇಕು. ಅವ್ರು ಬಂದಾಗ ಇಲ್ಲ ಇನ್ನ ಮಾತಾಡ್ಬೇಕಲ್ಲ. ಇವಾಗ ನೀವು ಸಡನ್ ಆಗಿ ಬಂದ್ರಿ, ನಾನು ಎಲ್ಲಾ ಡೀಟೇಲ್ಸ್ ಕೊಟ್ಟೆ. ಇವಾಗ ಮಿಕ್ಕಿದೇನಿದೆ ಅವ್ರ ಹತ್ರ ಮಾತಾಡ್ಬೇಕಲ್ಲ ಆಫರ್ ಪ್ರೈಸ್ ಅಲ್ಲಿ. ಹೌದೌದು. ಅವ್ರ ಹಿಂದ್ಗಡೆ ನಿಂತ್ಕೊಂಡು ಕೇಳ್ತಾ ಇದಾರೆ ನಮ್ಮ ಮೂರ್ತಿ ಅಣ್ಣ. ಇಲ್ಲ ಅವ್ರು ಏನ್ ಹೇಳಿದ್ರು ನಾವು ಉತ್ತರ ಕೊಡ್ಲೇಬೇಕಲ್ಲ ಸರ್. ಯುಗಾದಿ ಬಂದ್ರೆ ಕೊಡ್ತೀರಾ? ಹೌದೌದು. ನೀವು ಈ ಸಸಿ ಕೊಡೋದು ಕಾರ್ಯಕ್ರಮ ಅಂತ ನಿಲ್ಸ್ಬಿಟ್ರ? ನಮ್ ಕೊಟ್ಟ ಇಲ್ಲ ಒಂದು ಸಸಿನ. ನೀವು ಬಂದ್ರೆ ಅಲ್ವಾ, ತಿಂಗಳಿಗೆ ಒಂದ್ಸಲ ಬಂದ್ರೆ ನೀವು ಬನ್ನಿ. ನೀವು ಕಾರ್ ತಗೊಂಡ್ ಹೋಗ್ಬೇಕಾದ್ರೆ ಒಂದ್ ಸಸಿ ಕೇಳಿ, ಮನೆ ಹತ್ರ ಹೋಗಿ ನೆಟ್ಕೊಳ್ಳಿ, ಸಸಿ ಬೆಳೆಸಿ. ಇವ್ರದ್ದು ಅದೇ ಇರೋದು ಥೀಮ್. ಸುತ್ತಮುತ್ತಲು ಎಲ್ಲಾ ಸಸಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ಮರಗಳನ್ನ ಬೆಳೆಸ್ಕೊಂಡಿದ್ದಾರೆ, ಗಾಳಿ ಮಧ್ಯ ಇದ್ದಾರೆ, ಒಳ್ಳೆ ಗಾಳಿ ಮಧ್ಯ. ನಮ್ ಮನೆ ಪಕ್ಕದಲ್ಲೆಲ್ಲ ಮರನೇ ಇಲ್ಲ, ಸೊ ಮರ ಬೆಳೆಸಿ ನಾಡನ್ನ ಉಳಿಸಿ ಅಂತನ ಅಲ್ವಾ? ಸೊ ಒಳ್ಳೆದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಇದೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮೊದಲಿನ ಮಾತ್ರ ಒಂದು ಇಯಾನ್ ಇದೆ. ಇಯಾನ್ ಬಗ್ಗೆ ಹೇಳಿ ಬೈ. ಇದು 17 ಮಾಡ್ಲು, ಓಡಿರೋದೇ 30,000. ಅನ್ನೋದು AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಸೀಟ್ ಕವರ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಶೋರೂಮ್ ಸರ್ವಿಸ್ ಇದೆ. ಗಾಡಿ ತುಂಬಾ ನೀವು ಫೈನಾನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ. ಶೋರೂಮ್ ಸರ್ವಿಸ್ ಇದೆ ಸರ್. ಮಾಡಂಗಿಲ್ಲ. ಸಿಟಿಗೆ ಚಿಕ್ಕ ಗಾಡಿ, ಒಳ್ಳೆ ಮೈಲೇಜ್, ಎಲ್ಲ ಫ್ಯಾಮಿಲಿ ಎಲ್ಲ ಯೂಸ್ ಮಾಡ್ಬೋದು, ಎಲ್ಲಾರು ಕಲಿಬಹುದು. ಫೈನಲ್ 3,10,000 ಕೊಡ್ಬಿಡಿ ಸರ್. 3,10,000ಕ್ಕೆ 17 ಮಾಡ್ಲು, 30,000 ತಗೊಂಡೋಗಿ ಸರ್. ಸಿಂಗಲ್ ಓನರ್ ಮಾಡಿ ಸರ್. ನೆಕ್ಸ್ಟ್ ಸರ್ ಇದು ನೋಡಿ ಸರ್, 14 ಮಾಡ್ಲು. ಇದು ಸ್ಪೋರ್ಟ್ಸ್, ಇದು ಪುಷ್ ಬಟನ್ ಸ್ಟಾರ್ಟ್. ಇದು AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಒಳ್ಳೆ ಸೀಟ್ ಕವರ್ ಸಿಸ್ಟಮ್ ಇಟ್ಟಿದೆಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 3,55,000 ಫೈನಲ್ ಮಾಡ್ಬಿಡಿ ಸರ್. 3,55,000ಕ್ಕೆ ಬರೀ 55,000 ಓಡಿರೋದು. 55,000 ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ. i10 ಗ್ರ್ಯಾಂಡ್ ಸಿಗುತ್ತೆ. ಅದು ನಿಮ್ಗೆ ಓವರ್ ಆಲ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮೆರೂನ್ ಕಲರ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ವ್ಯಾಗನಾರ್ ಇದೆ. ವ್ಯಾಗನಾರ್ ಬಗ್ಗೆ ಹೇಳಿ ಸರ್. 2004 ನೋಡಿ. ಇದು AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಸಿಸ್ಟಮ್ ಇದೆ, ಸೀಟ್ ಕವರ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಫೈನಲ್ 95,000 ಫೈನಲ್ ಮಾಡ್ಬಿಡಿ ಸರ್. 95,000ಕ್ಕೆ ವ್ಯಾಗನಾರ್ 95,000. ಓಕೆ, ಸೂಪರ್. ಇಂಟೀರಿಯರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಕ್ಲಾಸ್ ಆಗಿದೆ. 2 ವೀಲರ್ ಬೆಲೆ ಸರ್ ಇದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಸ್ಟಮ್ ಕೂಡ ಇದೆ, ಸೀಟ್ ಕವರ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ. 95,000 ಸರ್. ಬರೀ 95,000ಗೆ ವ್ಯಾಗನಾರ್ ಸಿಗುತ್ತೆ ನಿಮ್ಗೆ. ಈ ಪ್ರೈಸ್ ಅಲ್ಲಿ ಎಲ್ಲೂ ಸಿಗಲ್ಲ. ಟೈರ್ ಪ್ರೊಫೈಲ್ ಎಲ್ಲ ಓಕೆ, ಎಲ್ಲ ರನ್ನಿಂಗ್ ಇನ್ನಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸೆಲೆರಿ 14 ಮಾಡ್ಲು, ಆಟೋಮೆಟಿಕ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಗಾಡಿ ಒರಿಜಿನಲ್ ಇದೆ. 3,35,000 ಫೈನಲ್ ಮಾಡ್ಬಿಡಿ. 3,35,000ಕ್ಕೆ ಸೆಲೆರಿ ಆಟೋಮೆಟಿಕ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ, ಆಟೋಮೆಟಿಕ್ ಆಟೋಮೆಟಿಕ್. ಓನರ್ ಸೆಕೆಂಡ್? ಹೌದು ಸರ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಒಳ್ಳೆ ಇಂಟೀರಿಯರ್ ಇದೆ, ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೆಲೆರಿಯೋ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಅದು ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು ಹೆಂಗಿದೆ ಅಂತ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒರಿಜಿನಲ್ ವೆಹಿಕಲ್ ಸಿಂಗಲ್ ಓನರ್ ಬರೀ 3,35,000 3,35,000ಕ್ಕೆ ಆಗುತ್ತೆ. ನೆಕ್ಸ್ಟ್ ಸರ್ ಇದು ನೋಡಿ ಸರ್. 15 ಮಾಡ್ಲು, ಆಟೋಮೆಟಿಕ್, ಸಣ್ಣ ಪುಟ್ಟ ಕೆಲಸ ಇದೆ, ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಸರ್. ಇದು ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 3 ಲಕ್ಷಕ್ಕೆ ಸೆಲೆರಿ ಆಟೋಮೆಟಿಕ್ ಸರ್. 15 ಮಾಡ್ಲು, ಅದು ಟಾಪ್ ಎಂಡ್ ಮಾಡ್ಲು ವಿತ್ ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಕೆ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬಾಡಿ ಲೈನ್ ಅಲ್ಲಿ ಚಿಕ್ಕ ಪುಟ್ಟ ಖರ್ಚಿದೆ ಅಂತೆ. ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಸರ್ವಿಸ್ ಎಲ್ಲ ಮಾಡಿಸ್ಬೇಕಾಗುತ್ತೆ, ಒಂದು ರಬ್ಬಿಂಗ್ ಪಾಲಿಶಿಂಗ್ ಮಾಡ್ಕೋಬೇಕಾಗುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸಿಸ್ಟಮ್ ಹಾಕ್ಸಿದ್ದಾರೆ, ಲೆದರ್ ಸೀಟ್ಸ್ ಇದೆ, ಅವರ ಇಂಟೀರಿಯರ್ ಸಕ್ಕತ್ತಾಗಿದೆ. ಮತ್ತೆ ಟೈರ್ ಪ್ರೊಫೈಲ್ ಕೂಡ ನೋಡ್ಬೋದು, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬರೀ 3 ಲಕ್ಷ ಫೈನಲ್. ಓಕೆ ನೋಡಿ ಸರ್, ಇದು 2011 ಮಾಡ್ಲು, ಡೀಸೆಲ್. ಓಕೆ, 1 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 1 ಲಕ್ಷಕ್ಕೆ ಡೀಸೆಲ್. 1 ಲಕ್ಷ ತಗೊಂಡ್ಬಿಡಿ ಸರ್. 1 ಲಕ್ಷ ಡೀಸೆಲ್ ವೆಹಿಕಲ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಟೈರ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ತಗೊಂಡಿ ಸ್ವಲ್ಪ ನಿಮ್ಗೆ ಇದು. ಓಕೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ, ಏನು ಕೂಡ ಚೇಂಜಸ್ ಆಗಿಲ್ಲ. ಹೆಂಗ್ ಶೋರೂಮ್ ಇಂದ ಬಂದಿದೆ ಹಂಗೆ ಇದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಈ 4 ಟೈರ್ ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಸ್ವಲ್ಪ ಕೆಲಸ ಇದೆ ಅಷ್ಟೇ ಈ ತರದ್ದು ಇದ್ರಲ್ಲಿ ಸರ್. ಅದೆಲ್ಲ ಮೈನರ್ ಸರ್. ಇದು ಮೈನರ್ 1 ಲಕ್ಷಕ್ಕೆ ಸಿಗುತ್ತಲ್ಲ ಡೀಸೆಲ್. ಡೀಸೆಲ್ ಗಾಡಿ ಆರಾಮಾಗಿ 4 ಜನ ಆರಾಮಾಗಿ ಓಡಿಸಬಹುದು, ಚಿಕ್ಕ ಫ್ಯಾಮಿಲಿ ಓಡಾಡ್ಕೋಬಹುದು. ಓಕೆ, ಡೀಸೆಲ್ ವೆಹಿಕಲ್ ಇದು. ಓಕೆ, 1 ಲಕ್ಷಕ್ಕೆ ಸಿಗುತ್ತೆ ಇದು. 1 ಲಕ್ಷ ಫೈನಲ್ ಮಾಡ್ಬೋದು. 1 ಲಕ್ಷಕ್ಕೆ ಫೈನಲ್. ನಮ್ಮ ಹತ್ರ ಒಂದು i20 ಇದೆ.
ಅದು ಕೂಡ ನೋಡೋದಕ್ಕೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಆಸ್ಥಾನ ಏನಿದು? ಸ್ಪೋರ್ಟ್ಸ್ 2019 66,000 ಓಡಿದೆ. ಓಕೆ, ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಸರ್ವಿಸ್ ಇದೆ ಸರ್. ಇದು ಶೋರೂಮ್ ಸರ್ವಿಸ್ ಜೊತೆಗೆ ಸಿಗುತ್ತೆ. ಹೌದೌದು. 19 ಮಾಡಲ್ ವೆಹಿಕಲ್ ಅಲ್ವಾ? ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಬರೀ 66,000 ಓಡಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಬರೀ 66,000 ಓಡಿದೆ. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಹಾಗೆ ಮ್ಯಾಗ್ ವೀಲ್ ಸಮೇತ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಒಳ್ಳೆ ಸಿಸ್ಟಮ್ ಇದೆ. ಓಕೆ, ಸೀಟ್ ಕವರ್ ಇದೆ, ಏನ್ ಮಾಡಂಗಿಲ್ಲ, ತಗೋಬೇಕು, ಆರಾಮಾಗಿ ಓಡಿಸಬೇಕು. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಸಕರಾಗಿ ಮೇಂಟೈನ್ ಚೆನ್ನಾಗಿದೆ. ಬ್ಯಾಕ್ ಪ್ಯಾಸೆಂಜರ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ. ಸಾಕಷ್ಟು ಸ್ಪೇಸ್ ಬರುತ್ತೆ. ಹಾಗೆ ನಿಮ್ಗೆ ಏರ್ ಇದು ಬರುತ್ತೆ, ಎಸಿ ಕೂಡ ಬರುತ್ತೆ ಬ್ಯಾಕ್ ಪ್ಯಾಸೆಂಜರ್ ಗೆ. ಆಮೇಲೆ ಇಂಟೀರಿಯರ್ ಸಖತ್ತಾಗಿದೆ. ಎಕ್ಸ್ಟೀರಿಯರ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ, ಹಂಗಿದೆ, ಚೆನ್ನಾಗಿ ಮೇಂಟೈನ್ ಆಗಿದೆ. ಸ್ಪೋರ್ಟ್ಸ್ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಫೈನಲ್ 6,35,000 ಫೈನಲ್ ಮಾಡ್ಬಿಡೋಣ ಸರ್. 6,35,000 ಫೈನಲ್ ಮಾಡ್ಬಿಡಿ. i20 ಸ್ಪೋರ್ಟ್ಸ್. ನಾತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಮೆರೂನ್ ಕಲರ್ ಅಲ್ಲಿ, ನೋಡೋದಕ್ಕೆ ಸಿಂಗಲ್ ಓನರ್ VXI. ಇದು AC ಪವರ್ ಸ್ಟೀರಿಂಗ್ ಪವರ್ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. VXI ಅದು? ಹೌದು ಸರ್, AC ಪವರ್ ಸ್ಟೀರಿಂಗ್ ಪವರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೀಟ್ ಕವರ್, ಇಂಟೀರಿಯರ್ ಏನ್ ಮಾಡಂಗಿಲ್ಲ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಸಕಾರಾಗಿ ಮೇಂಟೈನ್ ಆಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಡಿಸೈರ್ ಅಂದ್ರೆ ಆಮೇಲೆ ಸಿಯಟ್ ಟೈರ್ಸ್ ಬರುತ್ತೆ 4 ನಿಮ್ಗೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಡಿಸೈರ್? 4,90,000 ಫೈನಲ್ ಮಾಡ್ಬಿಡಿ. 4,90,000 ಡಿಸೈರ್. ಮಾಡಲ್ ಅಂದ್ರೆ 15 ಮಾಡಲ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಡಿಸೈರ್ ನಿಮ್ಗೆ 3,95,000. 4,90,000. 4,90,000. ಇದು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಹೌದಾ? ಫೈನಾನ್ಸ್ ಆಗುತ್ತೆ ಈ ಗಾಡಿಗೆ. ಸೂಪರ್. ನೆಕ್ಸ್ಟ್ ಸರ್, ಇದು 2012 ಮಾಡ್ಲು. ಇದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಡ್ತೀವಿ. ಇಲ್ಲ ಆಸ್ ಇಟ್ ಈಸ್ ಅಂದ್ರೆ ಓಕೆ, ಇಲ್ಲ ನಾ ಮಾಡ್ಕೊಡೋಣ ಮಾಡ್ಕೊಡಿ ಅಂತ ಹೇಳಿದ್ರು ಮಾಡ್ಕೊಡ್ತೀರಾ? ಓಕೆ. ಫ್ರಂಟ್ ಬಂಪರ್ ನೋಡಿದ ತಕ್ಷಣ ಸ್ವಲ್ಪ ಏನೋ ಬೇಜಾರಾಗಬಹುದು. ಚೂಲ್ ಅಲ್ಲಾಡ್ತಾ ಇದೆ, ಅದ್ ಬಗ್ಗೆ ರೆಡಿ ಮಾಡಿಸ್ಕೊಳ್ಳೋಣ. ಬಂಪರ್ ಪ್ರಾಬ್ಲಮ್ ಇದೆ. ಪಾದಕಂಡ್ ಸೇಲ್ ಇದು. ಇಂಜಿನ್ ಹೆಂಗೆ? ಇಂಜಿನ್ ಎಲ್ಲ ರನ್ನಿಂಗ್ ಚೆನ್ನಾಗಿದೆ. ಆಮೇಲೆ ಡೀಸೆಲ್ ಗಾಡಿ, AC ಪವರ್ ಸ್ಟೀರಿಂಗ್ ಪವರ್, ಪುಷ್ ಬಟನ್ ಸ್ಟಾರ್ಟ್, 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಫುಲ್ಲಿ ಲೋಡೆಡ್. ಆಸ್ ಇಟ್ ಈಸ್ ಆದ್ರೆ 1,75,000. 1,75,000 ರೆಡಿ ಮಾಡ್ಕೊಡಿ ಅಂದ್ರೆ 2,05,000ಕ್ಕೆ ಫುಲ್ ರೆಡಿ ಮಾಡ್ಕೊಡಿ. 2,05,000 ರೂಪಾಯಿಗೆ ಎಲ್ಲ ರೆಡಿ ಮಾಡ್ಕೊಡ್ತೀವಿ. ಓಕೆ ಓಕೆ. ನೀವೇ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು. ಫ್ರಂಟ್ ಬಂಪರ್ ಪ್ರಾಬ್ಲಮ್ ಇದೆ. ಹಾಗೆ ಓವರ್ ಆಲ್ ಬಾಡಿ ಏನ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಬಟ್ ನಾವೇ ರೆಡಿ ಮಾಡ್ಕೊಡ್ತೀವಿ. 2,05,000 ಕೊಟ್ರೆ ನಾವೇ ರೆಡಿ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ ಅಲ್ವಾ? ಹೌದೌದು. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬ್ಲಾಕ್ ಕಲರ್ ಸ್ವಿಫ್ಟ್ ಇದೆ. ನೋಡಕ್ಕಂತೂ ಸಾಕಾಗಿದೆ. 2009 VXI ಪೆಟ್ರೋಲ್. ಓಕೆ. AC ಪವರ್ ಸ್ಟೀರಿಂಗ್ ಪವರ್ ಇದೆ. ಒಳ್ಳೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಸಿಸ್ಟಮ್ ಇದೆ ನೋಡಿ ಸರ್. ಗಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ಸ್ ಮಾಡಿದ್ದಾರೆ ಸರ್. ಎಕ್ಸ್ಟೀರಿಯರ್ ಹಿಂಗ್ ಮೇಂಟೈನ್ ಆಗಿದೆ ಅಲ್ವಾ? ಶೋರೂಮ್ ಇಂದ ಸಿಂಗಲ್ ಓನರ್. ಹೌದು, ಅಫಿಷಿಯಲ್ ಪಾರ್ಟಿ. ಮ್ಯೂಸಿಕ್ ಜಾಸ್ತಿ ಗಾಡಿ ಸಿಸ್ಟಮ್ ಎಲ್ಲ ಇದೆ. ಜಾಸ್ತಿ ಏನ್ ರಿಫ್ಯೂಸ್ ಮಾಡಿಲ್ಲ. ಅಫಿಷಿಯಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ತುಂಬಾ ಚೆನ್ನಾಗಿದೆ. 9 ಮಾಡಲ್ ಇದು? ಹೌದು, 9 ಸಿಂಗಲ್ ಓನರ್. 9 ಸಿಂಗಲ್ ಓನರ್ ವೆಹಿಕಲ್ ಹೆಂಗ್ ಮೇಂಟೈನ್ ಆಗಿದೆ ಗೊತ್ತಾ? ನೀವು ನೋಡಿದ್ರೇನೆ ಗೊತ್ತಾಗೋಗುತ್ತೆ ಯಾವ ತರ ಮೇಂಟೈನ್ ಆಗಿದೆ ಅಂತ. ಆಮೇಲೆ ಇದು ಟಚ್ ಅಪ್ ಆಗಿರೋ ವೆಹಿಕಲ್ ಅಲ್ಲ, ಪೇಂಟಿಂಗ್ ಆಗಿರೋದಲ್ಲ. ಹೆಂಗಿದೆ ಹಂಗೆ. ಪ್ರೈಸ್ ಸರ್ ಇದು 2,55,000 ಕೊಟ್ಬಿಟ್ಟಾರೆ. 2,55,000 ಗೆ ಫೈನಲ್ ಮಾಡ್ಬಿಡಿ ಸರ್. ಓಕೆ. ಸಿಂಗಲ್ ಓನರ್ ಅದು ಬ್ಲಾಕ್ ಕಲರ್ ಅಲ್ಲಿ ಸಕ್ಕತ್ತಾಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಆಮೇಲೆ ಇದು ನಿಮ್ಮ ಹತ್ರ ಇನ್ನೊಂದಿದೆ ವ್ಯಾಗನರ್. ಸರ್ ಇದು 2018 ಮಾಡ್ಲು. ಇದು VXI. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ 4,5 ಲಕ್ಷಕ್ಕೆ ಕೊಟ್ಬಿಟ್ಟಾರೆ. 4,5 ಲಕ್ಷಕ್ಕೆ ವ್ಯಾಗನರ್. ಹೌದು, ಸಿಂಗಲ್ ಓನರ್. ಹೌದು ಸರ್. ಹೌದು ಸರ್. 18 ಮಾಡಲಾ? 18 ಸಿಂಗಲ್ ಓನರ್ ಸರ್. ಓಕೆ. ಟೈರ್ ಪ್ರೊಫೈಲ್ ನೋಡಬಹುದು ಯಾವ ತರ ಇದೆ. ತುಂಬಾ ಚೆನ್ನಾಗಿದೆ ಸರ್. ಓಕೆ ಓಕೆ. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಸೇಮ್ ನಿಮ್ಮ ಕಂಪನಿಯಿಂದ ಬಂದಾಗ ಹೆಂಗೆ ಇಂಟೀರಿಯರ್ ಇತ್ತು ಹಂಗೆ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಈವನ್ ಸಿಂಗಲ್ ಸ್ಕ್ರಾಚ್ ಇಲ್ಲ ನಿಮ್ ಡ್ಯಾಶ್ ಬೋರ್ಡ್ ಮೇಲೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪ್ರತಿಯೊಂದು ಇದೆ ಅಂತಾನೆ ಹೇಳ್ಬೋದು. 18 ಮಾಡಲು, ಸಿಂಗಲ್ ಓನರ್. ಓವರ್ ಆಲ್ ಬಾಡಿ ಲೈನ್ ನೋಡಿ, ಡಿಫಾಗರ್, ವೈಪರ್ ಎಲ್ಲ ಇದೆ. ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. 3 ಎಷ್ಟು ಹೇಳಿದ್ರಿ? 4,5 ಲಕ್ಷ ಫೈನಲ್ ಮಾಡ್ಬೋದು. 4,5 ಲಕ್ಷಕ್ಕೆ ಸಿಗುತ್ತೆ ಇದು ವಿತ್ ಫಿನಾನ್ಸ್. ಹೌದು ಸರ್, ಫೈನಾನ್ಸ್ ಮಾಡ್ತೀವಿ. ನೆಕ್ಸ್ಟ್ ಇಯಾನ್ ಮ್ಯಾಗ್ನಾ ಪ್ಲಸ್ ಹೇಳಿ ಬೈ. ಸರ್ 2014 ಇಯಾನ್ ಮ್ಯಾಗ್ನಾ ಪ್ಲಸ್. ಇದು AC ಪವರ್ ಸ್ಟೀರಿಂಗ್ ಪವರ್ ಇದೆ. ಒಳ್ಳೆ ಟೈರ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ ಪವರ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಇದು ಫೈನಲ್ ಟು ಫೈನಲ್ 2,15,000 ಫೈನಲ್ ಮಾಡ್ಬಿಡೋಣ. 2,15,000 ರೂಪಾಯಿಗೆ ಮ್ಯಾಗ್ನಾ ಪ್ಲಸ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಅಪೋಲೋ ಟೈರ್ ಇದೆ. 4 ಅಪೋಲೋ ಟೈರ್, ಹೊಸ ಟೈರ್ ಇದೆ. ಇಂಟೀರಿಯರ್ ನೋಡ್ಬೋದು.
ಆಮೇಲೆ ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ವೇರೆಂಟರ್ ಆಗಿಲ್ಲ. ಆಮೇಲೆ ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾನೇ ಕ್ಲೀನ್ ಆಗಿದೆ, AC ಎಲ್ಲ ಬರುತ್ತೆ, ಚೆನ್ನಾಗಿದೆ. ಚಿಕ್ಕ ಫ್ಯಾಮಿಲಿ ಯೂಸ್ ಮಾಡಂಗಿದ್ರೆ ಹುಂಡೈ ಇಯಾನ್ ಇದನ್ನ ಪ್ರಿಫರ್ ಮಾಡಬಹುದು. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ, ಫಿನಾನ್ಸ್ ಆಗ್ಬಿಡುತ್ತೆ, ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಓಕೆ ಸೂಪರ್. 80-90% ಆಗುತ್ತಲ್ಲ? 80% ವರೆಗೂ ಆಗುತ್ತೆ ಸರ್. ಓಕೆ, ನಮ್ಮ ಹತ್ರ ಒಂದು i20 ಇದೆ ಬ್ಲಾಕ್ ಕಲರ್ ಅಲ್ಲಿ, ಬಾಡಿ ಲೈನ್ ವರ್ಕ್ ಇದೆ ಸ್ವಲ್ಪ. ಈ ಗಾಡಿ ಬಗ್ಗೆ ಹೇಳಿದ್ವಿ ಸರ್. 2011 ಪೆಟ್ರೋಲ್, ಸ್ಪೋರ್ಟ್ಸ್, AC, ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ ವೀಲ್, ಸಿಂಗಲ್ ಏರ್ ಬ್ಯಾಗ್ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಬಾಡಿ ಲೈನ್ ಕೆಲಸ ಇದೆ, ಒರಿಜಿನಾಲಿಟಿ ಇದೆ, ಏನು ಮಾಡಿಸಿಲ್ಲ. ಆಸಿಟೀಸ್ ಆದ್ರೆ 7,35,000 ಕೊಟ್ರೆ ಹಂಗೆ ಆಸಿಟೀಸ್ ಕೊಟ್ಟು ತಗೊಂಡ ಒಂದು 15-20,000 ಖರ್ಚು ಮಾಡ್ಕೊಳ್ಳಿ. ಗಾಡಿ ಒರಿಜಿನಲ್ ಇದೆ ಸರ್, ಗಾಡಿ ಒರಿಜಿನಲ್ ಇದೆ. 15-20,000 ಖರ್ಚು ಮಾಡ್ಕೊಂಡ್ರೆ ಆಯ್ತು. 2,30,000 2,30,000ಕ್ಕೆ ಆಸಿಟೀಸ್ ಕೊಟ್ಬಿಡೋಣ. ಆಸ್ ಇಟ್ ಈಸ್ 2,30,000ಕ್ಕೆ ಅದು ನಿಮ್ಗೆ i20 ಸ್ಪೋರ್ಟ್ಸ್ ಸಿಗುತ್ತೆ. ನಿಮ್ ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ. ಎಲ್ಲ ಮ್ಯಾಗ್ ವೀಲ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಆಮೇಲೆ ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಫ್ರಂಟ್ ಎಲ್ಲ ಸೂಪರ್ ಆಗಿದೆ, ಹಿಂದೆ ಚಿಕ್ಕ ವರ್ಕ್ ಇದೆ ಅಷ್ಟೇ. ಅದು ನಿಮ್ಗೆ ಬಂಪರ್ ವರ್ಕ್ಸ್ ಇರೋದು. ಓವರ್ ಆಲ್ ಬಾಡಿ ಲೈನ್ ನಿಮ್ಗೆ ಅಷ್ಟೊಂದೇನು ಕಾಣಿಸಕ್ ಸಿಗಲ್ಲ. ಆಮೇಲೆ ವಿಂಡ್ ಶೀಲ್ಡ್ ಒಂದು ಹೋಗಿದೆ, ಅದು ಒಂದು 15-20,000 ಖರ್ಚು ಮಾಡ್ಬಿಟ್ರೆ ಗಾಡಿ ಫಸ್ಟ್ ಕ್ಲಾಸ್. ಗಾಡಿ ಸಕ್ಕತ್ತಾಗಿದೆ. 2,35,000 ಸಿಗುತ್ತೆ ಸರ್. ನೋಡಿ ಇದು 2010 ಮಾಡಲು ಫಿಗೋ ಟೈಟಾನಿಯಂ, AC, ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 1,65,000 ಫೈನಲ್ ಮಾಡಿ. 1,65,000 ರೂಪಾಯಿಗೆ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ, ಟೈಟಾನಿಯಂ 2 ಏರ್ ಬ್ಯಾಗ್ ಬರುತ್ತೆ. ಓಕೆ, 2 ಏರ್ ಬ್ಯಾಗ್ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಅಂತ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಏನು ಸೀಟ್ ಎಲ್ಲ ಹಾಕ್ತಿದ್ದಾರೆ, ಚೆನ್ನಾಗಿದೆ. ಸಿಸ್ಟಮ್ ಇದೆ, ಸೆಂಟ್ರಲ್ ಆಗಿದೆ, 2 ಏರ್ ಬ್ಯಾಗ್ ಕೂಡ ಇದೆ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಬಾಡಿ ಕಲರ್ ಮ್ಯಾಚ್ ಆಗಿ ಅದು ಸೀಟ್ ಕವರ್ಸ್ ಕೂಡ ಹಾಕ್ತಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲೂ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಆಮೇಲೆ ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ ಅಂತ ಹಾಗೆ ನಮ್ಮ ಹತ್ರ ಒಂದು ಬೀಟ್ ಇದೆ, ಇನ್ನೊಂದು ಸೇಮ್ ಕಲರ್. 2012 ಮಾಡಲು ಡೀಸೆಲ್, AC, ಪೋಸ್ಟರಿಂಗ್ ಪೌಂಡ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 1,75,000 ಕೊಟ್ಬಿಡೋಣ. 1,75,000 ರೂಪಾಯಿ ಬೀಟ್, ಡೀಸೆಲ್ 12 ಮಾಡಲು ಬೀಟ್. ಹೌದೌದು ಸರ್. ಲೋನ್ ಆಗ್ಬಿಡುತ್ತೆ? ಲೋನ್ ಆಗಲ್ಲ, ಇದಕ್ಕೆ ಆಗಲ್ವಾ? 12 ಮಾಡಲ್ ಆಗಲ್ವಾ? ಇಲ್ಲ, ಬೀಟ್ಗೆ ಆಗಲ್ಲ. ಬೀಟ್ಗೆ ಆಗಲ್ಲ, ಶೆವಲೆಟ್ಗೆ ಆಗಲ್ಲ. ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ ಮೆರೂನ್ ಕಲರ್ ಅಲ್ಲಿ, ಅದು ಟಾಪ್ ಅಂಡ್ ಮಾಡಲ್ ಅಂತಾನೆ ಹೇಳ್ಬಿಟ್ಟು. ನೀವು ಇದೆಲ್ಲ ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ. 14 ಮಾಡಲು ಶಿಫ್ಟ್ VDI. ಓಕೆ, ನಿಮ್ಗೆಲ್ಲ ಗೊತ್ತಿದೆ. VDI ಇವಾಗ ಶಿಫ್ಟ್ ನಲ್ಲಿ ಡೀಸೆಲ್ ಸ್ಟಾಪ್ ಆಗಿದೆ. ಇದು ಕೂಡ AC ಇದೆ, ಪೋಸ್ಟರಿಂಗ್ ಇದೆ, ಪವರ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಮ್ಯಾಗ್ ವೀಲ್ ಕೂಡ ಇದೆ, MRF ಟೈರ್, ಮ್ಯಾಗ್ ವೀಲ್. ಗಾಡಿ ರನ್ನಿಂಗ್ ಇಂಡಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಶೋರೂಮ್ ಹಿಸ್ಟ್ರಿ ಇದೆ. ಫೈನಲ್ 4 ಲಕ್ಷ ಫೈನಲ್ ಮಾಡ್ಬಿಡೋಣ. 4 ಲಕ್ಷಕ್ಕೆ ಸ್ವಿಫ್ಟ್ VDI ಸರ್, ವಿತ್ ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಸರ್. ಓಕೆ, ಸೂಪರ್. ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್, 2017 VDI, AC, ಪೋಸ್ಟರಿಂಗ್ ಪೌಂಡ್ ಇದೆ, ಆಮೇಲೆ 2 ಏರ್ ಬ್ಯಾಗ್ ಕೂಡ ಇದೆ. ಇಂಟೀರಿಯರ್ ಎಲ್ಲ ನೋಡಿ, ಒಳ್ಳೆ ಸಿಸ್ಟಮ್ ಇದೆ. ಸ್ವಲ್ಪ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಬೇಕು. ಒರಿಜಿನಲ್ ಗಾಡಿ, ಡೀಸೆಲ್ ಗಾಡಿ, ಅದು ಆಪಲ್ ಶೇಪ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಟೈರು ಗೀರ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬಂದ್ಬಿಟ್ಟು ಸರ್ ಫೈನಲ್ 5,65,000 ಫೈನಲ್ ಮಾಡಿ. 5,65,000 ರೂಪಾಯಿಗೆ ಸ್ವಿಫ್ಟ್ VDI ಆಪಲ್ ಶೇಪ್ ಡೀಸೆಲ್ VDI ನಿಮ್ಗೆ ಆಪ್ಷನಲ್ ಸರ್. ಇದು 17 ಸಿಂಗಲ್ ಓನರ್ ಸರ್. 17 ಸಿಂಗಲ್ ಓನರ್. ಹೌದು ಸರ್, ಮಾಡಿಬಿಡಿ ಸರ್. ಆಮೇಲೆ ನೋಡಿ ಸರ್, ಇದು ಸರ್ 2009 ಮಾಡಲು i10 ಗಾಡಿ, AC, ಪೋಸ್ಟರಿಂಗ್ ಪೌಂಡ್ ಇದೆ, ಸಿಲ್ವರ್ ಕಲರ್ ಚೆನ್ನಾಗಿದೆ. 2,05,000 ಫೈನಲ್ ಮಾಡಿ. 2,05,000 ರೂಪಾಯಿಗೆ ಹುಂಡೈ i10. ಹೌದು ಹೌದು. ಓಕೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಸೂಪರ್ ಆಗಿದೆ ಇಂಟೀರಿಯರ್ ಕೂಡ. ಹಾಗೆ ETS ಸರ್ 2012 ಮಾಡಲು ಡೀಸೆಲ್, ಟೊಯೋಟಾ ನಿಮ್ಗೆಲ್ಲ ಗೊತ್ತಿದೆ. ಒಳ್ಳೆ ಮೈಲೇಜ್, ಒಳ್ಳೆ ಡೀಸೆಲ್ ಗಾಡಿ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಬೋರ್ಡ್ ಎಲ್ಲ ETS ಯೂಸ್ ಮಾಡೋದೇ ಮೈಲೇಜ್ ಚೆನ್ನಾಗಿದೆ. ಎಲ್ಲ ಬೋರ್ಡ್ ಅಲ್ಲ ಸರ್, ಇದು ವೈಟ್ ಬೋರ್ಡ್. ಇದು ಅಲ್ಲ, ಎಲ್ಲ ಬೋರ್ಡ್ ಯೂಸ್ ಮಾಡ್ತಾರಲ್ವಾ ETS ಅಲ್ಲಿ ಅಂತ. ಅದು ವೈಟ್ ಬೋರ್ಡ್ ಗಾಡಿ, ಬ್ಲಾಕ್ ಕಲರ್ ಅಲ್ಲಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, AC, ಪೋಸ್ಟರಿಂಗ್ ಪೌಂಡ್ ಸಿಸ್ಟಮ್ ಎಲ್ಲ ಇದೆ, ಸೆಂಟ್ರಲ್ ಆಗಿ ಎಲ್ಲ ಇದೆ. ಬಂದ್ಬಿಟ್ಟು ಸರ್ 3,75,000 ಫೈನಲ್ ಮಾಡ್ಬಿಡ. 3,75,000 ರೂಪಾಯಿಗೆ ಡೀಸೆಲ್ 12 ಮಾಡಲು ETS. ಹೌದು ಸರ್. ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ETS ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ಎಸ್ಟೀಮ್ ಇದೆ, ಸಾಕಷ್ಟು ಒಳ್ಳೆ ಏನು ಹೈಪ್ ಇರೋ ಗಾಡಿ ಅಂತಾನೆ ಹೇಳ್ಬೋದು. ನೋಡಿದ ತಕ್ಷಣ ತಗೊಂಡೋಗುವಂತ ಗಾಡಿ. ಹೇಳಿ ಸರ್, ಇದು ಓಲ್ಡ್ ಈಸ್ ಗೋಲ್ಡ್ ತರ. 2007 ಮಾಡಲು ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಗ್ಯಾಸ್ ಕೂಡ ಇದೆ ಇದರಲ್ಲಿ. ಪೆಟ್ರೋಲ್ ಯೂಸ್ ಮಾಡ್ಬೋದು, ಗ್ಯಾಸ್ ಯೂಸ್ ಮಾಡ್ಬೋದು. ಆಮೇಲೆ ಇದ್ರಲ್ಲಿ AC ಇದೆ, ಪೋಸ್ಟರಿಂಗ್ ಇದೆ, ವಿಂಡೋ ಇದೆ, ಸಿಸ್ಟಮ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಲ್ 1,05,000 ಫೈನಲ್. 1,05,000 ಸಿಂಗಲ್ ಓನರ್. ಪೆಟ್ರೋಲ್ ಗ್ಯಾಸ್ ಇದೆ ಸರ್. ಸಿಂಗಲ್ ಓನರ್ ಎಸ್ಟೀಮ್ ಸಿಗುತ್ತೆ ಇದೆ ಸರ್. ಓಕೆ, ಸೂಪರ್. ಗ್ಯಾಸ್ ಸಮೇತ ಸಿಗುತ್ತೆ, ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಇನ್ನೊಂದು i10 ಇದೆ. ಇದು
2011 ಮಾಡಲು ಸ್ಪೋರ್ಟ್ಸ್ ಸರ್ ಇದು. ಓಕೆ i10 ಸ್ಪೋರ್ಟ್ಸ್. ಇದು ಕೂಡ AC ಪೋಸ್ಟರಿಂಗ್ ಪೌಂಡ್ ಇದೆ. ಬ್ಯಾಕ್ ಐಫಾ ಡೀಫ್ ಆಗ ಒಳ್ಳೆ ಸೀಟ್ ಕವರ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,70,000 ಫೈನಲ್ ಮಾಡ್ಬೋದು. 2,70,000 ರೂಪಾಯಿಗೆ i10 2011 ಮಾಡಲು ಸ್ಪೋರ್ಟ್ಸ್. ಹೌದು ಸರ್. ನಮ್ಮ ಹತ್ರ ಇನ್ನೊಂದು i20 ಇದೆ. i20 ಬಗ್ಗೆ ಹೇಳಿ. 2016 ಮಾಡಲು ಸಿಂಗಲ್ ಅನ್ನೋದು 48,000 ಓಡಿದೆ. 48 ಸಿಂಗಲ್ ಅನ್ನೋದು ಶೋರೂಮ್ ಸಿಟಿ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಸಣ್ಣ ಪುಟ್ಟ ಇದು ನಾಯಿ ಕಚ್ಚಿರೋದು ಸಣ್ಣ ಪುಟ್ಟ ದೊಡ್ಡ ನಾಯಿ ಇದೆ ಮನೇಲಿ, ಅದು ಟಚ್ ಅಪ್ ಮಾಡಿಲ್ಲ ಯಾಕೆಂದ್ರೆ ಒರಿಜಿನಲ್ ಪೇಂಟ್ ಇದೆ ಅಂತ ಹಂಗೆ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 5,25,000 ಮಾಡ್ಬಿಡಿ ಸರ್. 5,25,000 ರೂಪಾಯಿ. ಅದು ನಾಯಿ ಕಚ್ಚಿರ್ಲಿಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ರು. ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ ಸರ್. ಇಂಟೀರಿಯರ್ AC ಪೋಸ್ಟರ್ ಪೌಂಡ್ 2 ಏರ್ ಬ್ಯಾಗ್ ಕೂಡ ಇದೆ ಸರ್. ಶೋರೂಮ್ ಸರ್ವಿಸ್ ಇದೆ ಸರ್. ಶೋರೂಮ್ ಸರ್ವಿಸ್ ಸಮೇತ ಸಿಗುತ್ತೆ ನಿಮ್ಗೆ, ಏನು ವರಿ ಮಾಡ್ಕೊಳ್ಳೋದು ಬೇಡ. ಹಾಗೆ ನಮ್ಮ ಹತ್ರ ಒಂದು ಬ್ರೆಜಾ ಡ್ಯುವಲ್ ಕಲರ್ ಅಲ್ಲಿ ಇದೆ. 2016 ಮಾಡಲು ಸಿಂಗಲ್ ಅನ್ನೋದು ZDI ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ AC ಟಾಪ್ ಅಂಡ್ ಮಾಡಲು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ZDI ಡೀಸೆಲ್. ಇನ್ನ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಆಗಿಲ್ಲ, ಹಂಗೆ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 7,20,000 ಮಾಡ್ಬಿಡಿ ಸರ್. 7,20,000 ಫೈನಲ್. 7,20,000 ರೂಪಾಯಿಗೆ ಬ್ರೆಜಾ ZDI ಪ್ಲಸ್ ಅದು ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ. ಓಕೆ ನೆಕ್ಸ್ಟ್ ಸರ್ 2019 ಮಾಡಲು ಆಪ್ಷನಲ್ 2 ಏರ್ ಬ್ಯಾಗ್ ಇದೆ. AC ಪೋಸ್ಟರಿಂಗ್ ಪೌಂಡ್ 2 ಏರ್ ಬ್ಯಾಗ್. ಶೋರೂಮ್ ಸರ್ವಿಸ್ ಇದೆ. 73,000 ಚೇಂಜ್ ಓಡಿದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಇದು ಬಂದ್ಬಿಟ್ಟು ಸರ್ ಫೈನಲ್ 7,80,000 ಫೈನಲ್ ಮಾಡ್ಬಿಡಿ ಸರ್. 7,80,000 ರೂಪಾಯಿಗೆ ನಿಮ್ಗೊಂದು ಎರ್ಟಿಗಾ ಸಿಗುತ್ತೆ. ಅದು 19 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಬರೀ 73,000 ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಫಿಯಸ್ತಾ ಇದೆ. ಫಿಯಸ್ತಾ ಬಗ್ಗೆ ಹೇಳಿ. 2010 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್. ಅದು ZXi ಅದು ZXi ಸಿಂಗಲ್ ಓನರ್ ಪೆಟ್ರೋಲ್. ಹೌದು. ಗಾಡಿ ಒರಿಜಿನಲ್ ಇದೆ, ಒರಿಜಿನಲ್ ಪೆಂಡಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,95,000 ಮಾಡ್ಬಿಡಿ. 1,95,000ಕ್ಕೆ ಫಿಯಸ್ತಾ ಪೆಟ್ರೋಲ್ ಸಿಂಗಲ್ ಓನರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಗೋಲ್ಡನ್ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಧೂಳು ಹಿಡಿದಿದೆ, ಬಟ್ ಬಾಡಿ ಲೈನ್ ಸೂಪರ್ ಆಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 2012 ಮಾಡಲು VDI ಶಿಫ್ಟ್ ಡಿಸೈರ್. ಅದು ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ ಯಾಕಂದ್ರೆ ಒರಿಜಿನಲ್ ಪೇಂಟ್ ಟಚ್ ಅಪ್ ಮಾಡಿದ್ರೆ ಟಚ್ ಅಪ್ ಆಗಿದೆ. ಏನು ಮುಂದೆ ಆಕ್ಸಿಡೆಂಟ್ ಆಗಿದೆ ತಿಳ್ಕೊಂತಾರೆ. ಒರಿಜಿನಲ್ ಪೇಂಟ್ ನಲ್ಲಿ ಇದೆ. AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಇದೆ. ಸಿಸ್ಟಮ್ ಕೂಡ ಇದೆ, ಸೆಂಟ್ರಲ್ ಆಗಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಆಮೇಲೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಆಗುತ್ತಾ? ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದ್ಬಿಟ್ಟು ಸರ್ 3,65,000 ಕೊಟ್ಬಿಡೋಣ. 3,65,000 ರೂಪಾಯಿಗೆ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಡೀಸೆಲ್ ಸರ್, ಡೀಸೆಲ್ ಸಿಗುತ್ತೆ. ಸೂಪರ್. ನೆಕ್ಸ್ಟ್ ಸರ್ ಇದು ಫೋರ್ಡ್ ಫಿಗೋ. ಆಮೇಲೆ ಇದು 10 ಮಾಡಲ್ ಅಲ್ವಾ? 12 ಸರ್. 12 3,65,000. 3,65,000ಕ್ಕೆ 12 ಮಾಡಲ್ ಸಿಗುತ್ತೆ ನಿಮ್ಗೆ. ನಾರ್ಮಲ್ ಆಗಿ 10 ಮಾಡಲ್ ನಿಮ್ಗೆ 3 ಲಕ್ಷ ರೂಪಾಯಿ ಹೇಳ್ತಾರೆ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ್ದಿದು ಫೋರ್ಡ್ ಫಿಗೋ ಇದೆ ಸರ್. ಫೋರ್ಡ್ ಫಿಗೋ 2010 ಮಾಡಲು ಡೀಸೆಲ್. ಡೀಸೆಲ್ ಪೋಸ್ಟರಿಂಗ್ ಪೌಂಡ್ ಇದೆ. ಗಾಡಿ ಬಾಡಿ ಲೈನ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ 7 ಇಂಚ್ ಹಾಕ್ಸ್ಕೊಂಡಿದ್ದಾರೆ. ಏನ್ ತಲೆನೋವಿಲ್ಲ, ನೀವು ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋದು ಚೆನ್ನಾಗಿದೆ. ಸಣ್ಣ ಪುಟ್ಟ ಬೊಂಬೆ ಟಚ್ ಅಪ್ ಮಾಡ್ಬೇಕು, ಏನ್ ಮಾಡಿಸಿಲ್ಲ. ಒರಿಜಿನಲ್ ಗಾಡಿನಲ್ಲಿ ನೋಡಬಹುದು. ಫೈನಲ್ ಟು ಫೈನಲ್ 1,65,000 ಮಾಡ್ಬಿಡಿ. 1,65,000ಕ್ಕೆ ಫಿಗೋ ಡೀಸೆಲ್. ಡೀಸೆಲ್ ಸರ್ ಇದು. ಓಕೆ ಸೂಪರ್. ನೆಕ್ಸ್ಟ್ ಸರ್ ಇದು ನೋಡಿ 2008 ಮಾಡಲು ಸಿಂಗಲ್ ಓನರ್ ಬರೀ 34,000 ಓಡಿದೆ. ಬರೀ 34,000. AC ಇದೆ, ಪೋಸ್ಟರಿಂಗ್ ಇದೆ, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ 1,75,000ಗೆ ವಿತ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಬರೀ 34,000 ಓಡಿದೆ. ಸಿಂಗಲ್ ಓನರ್ ಸರ್ ಇದು. ವ್ಯಾಗನರ್ ನಿಮ್ಗೆ ಸಿಂಗಲ್ ಓನರ್ ಬರೀ 33,000 ಓಡಿ. 34,000 ಓಡಿರೋದು ಬರೀ 1,75,000 ರೂಪಾಯಿ ಸಿಗುತ್ತೆ. ಕಾರ್ಗೋ ಜನ ಹುಡುಕ್ತಾ ಇರ್ತಾರೆ ಸರ್, ನಮ್ಗೆ ಕ್ಯಾಂಟೀನ್ ಗೆ ಅಲ್ಲೆಲ್ಲ ಹೋಗಬೇಕು ಸರ್, ನಮ್ಗೆ ವೈಟ್ ಬೋರ್ಡ್ ಇಟ್ಕೊಂತಾರಂತ. ಅದಕ್ಕೆ ಒಂದು ಚಿಕ್ಕದ ಬಜೆಟ್ ನಲ್ಲಿ ನಿಮ್ಗೆ ಗಾಡಿ 2008 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬರೀ 85,000 ಕೊಟ್ಬಿಟ್ಟು ತಗೊಂಡು 85,000 ರೂಪಾಯಿಗೆ ಕಾರ್ಗೋ ವ್ಯಾನ್ ಸಿಗುತ್ತೆ ನಿಮ್ಗೆ. ಇದೇ ನಿಮ್ಮ ದುಡಿಯೋ ಗಾಡಿ ಸರ್ ಇದು. ದುಡಿಯೋ ಗಾಡಿ ಸರ್. 80,000 ರೂಪಾಯಿಗ? ಓಕೆ 85 ಅಂದ್ರೆ 80,000 ಸ್ಪಾಟ್ ಡಿಸ್ಕೌಂಟ್. ಹೌದು ಸರ್. ಸೂಪರ್. ಬಟ್ ಎಂಜಿನ್ ಎಲ್ಲ ಚೆನ್ನಾಗಿದೆಯಾ? ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೋಡ್ತಾರೆ ನಮ್ಮ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ತಗೊಂಡೋಗಿ. ನೆಕ್ಸ್ಟ್
ಸರ್ 2010 ಮಾಡಲು ಹೋಂಡಾ ಸಿಟಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, 2 ಏರ್ ಬ್ಯಾಗ್, ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಸಣ್ಣ ಪುಟ ಬಂಪರ್ ಟಚ್ ಅಪ್ ಮಾಡಿಸ್ತಾ ಇದ್ದಾರೆ, ಕ್ಲೀನ್ ಆಗಿ ಮಾಡಿಸ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ರೆಡಿ ಮಾಡಿ ನಿಮ್ಗೆ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಫಂಡ್ 3,25,000ಕ್ಕೆ ಫುಲ್ ರೆಡಿ ಮಾಡಿ ಕೊಡ್ತೀವಿ ಸರ್. 3,25,000ಕ್ಕೆ ಫುಲ್ ರೆಡಿ ಮಾಡ್ಬಿಟ್ಟು ಏನ್ ಸ್ವಲ್ಪ ಟಚ್ ಅಪ್ ಕೆಲಸ ಇದೆ, ಸಣ್ಣ ಪುಟ್ಟ ಬಂಪರ್ ಮಾತ್ರ ಸರ್ವಿಸ್, ಬಂಪರ್ ಸೈಡ್ ನಲ್ಲಿ, ಆಮೇಲೆ ಇಂಜಿನ್ ಕ್ಲೀನಿಂಗ್ ಎಲ್ಲ ಮಾಡಿ ಕೊಡ್ತೀವಿ. ಮ್ಯಾಗ್ವಿಲ್ ಇದೆ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಆಮೇಲೆ 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಇದೆ. ಎಲ್ಲ ಇದೆ, ಎಲ್ಲ ಅಪ್ಡೇಟ್ ಮಾಡ್ಕೊಡ್ತಾರೆ. ಬಟ್ ನಾನ್ ಆಕ್ಸಿಡೆಂಟ್ ಅಲ್ವಾ? ನಮ್ಮ ಹತ್ರ ಒಂದು i20 ಇದೆ ಇನ್ನೊಂದು. 2011 ಮಾಡಲು ಡೀಸೆಲ್ ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, 2 ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಟೈರ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ಡೀಸೆಲ್ ಗಾಡಿ, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಕಂಪನಿ ಫಿಟೆಡ್ ಇದೆ, AC ಇದೆ. ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಮ್ಯಾಗ್ನಾ 3,30,000 ಕೊಟ್ಬಿಡೋಣ ಸರ್. ಇದು 3,30,000 ಕೊಟ್ಬಿಡ. 30,000 ಡೀಸೆಲ್ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡ್ಕೊಡ್ತೀರಾ? 11 ಮಾಡಲ ಏನು? 11 ಮಾಡಲ್ ಸರ್. 11 ಮಾಡಲ್ ಡೀಸೆಲ್ ಸರ್. ಸೂಪರ್. ಹೌದು. ರೆನಾಲ್ಟ್ ಪಲ್ಸ್ ಇದೆ, ಪಲ್ಸ್ ಬಗ್ಗೆ ಹೇಳಿ ಸರ್. 2015 ಮಾಡಲು ಡೀಸೆಲ್ ಗಾಡಿ, ಡೀಸೆಲ್ ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಒಳ್ಳೆ ಟೈರು, ಇಂಟೀರಿಯರ್ ಎಲ್ಲ ತುಂಬಾ ನೋಡಬಹುದು. ವಾಶ್ ಮಾಡಿ ಕೊಡ್ತೀವಿ. ಇದು ಲೈಕ್ ನಿಸಾನ್ ಮೈಕ್ರಾ ತರಾನೇ. ಆಲ್ರೆಡಿ ಒಂದು ನಿಸಾನ್ ಮೈಕ್ರಾ ನೋಡಿದ್ರಲ್ಲ ಅದೇ ತರ ಇದು ಪಲ್ಸ್ ಬರುತ್ತೆ ಅಷ್ಟೇ, ರೆನಾಲ್ಟ್ ಕಂಪನಿದು. ಆಮೇಲೆ ಸೀಟ್ ಕವರ್ ಚೆನ್ನಾಗಿದೆ, ಕಲರ್ ಸೂಪರ್ ಆಗಿದೆ ಅಂತ ಎಲ್ಲ ತುಂಬಾ ಚೆನ್ನಾಗಿದೆ. ಡಿಫಾಗರ್ ವೈಪರ್ ಡಿಸೆಲ್ ವೇರಿಯಂಟ್ ವೆಹಿಕಲ್ ಇದು. ನಿಮ್ಗೆ ಹಾಗೆ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಅಷ್ಟು ಕಾಣಿಸಲ್ಲ. ಯಾಕಂದ್ರೆ ಹೇಳಿದ್ರೆ ಫುಲ್ ಧೂಳಾಗ್ಬಿಟ್ಟಿದೆ, ವಾಶ್ ಮಾಡಿ ಕೊಡ್ತಾರೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಫೈನಲ್ 2,75,000 ಕೊಟ್ಬಿಡೋದು ಸರ್. 2,75,000 ರೂಪಾಯಿಗೆ 15 ಮಾಡಲ್ ಡೀಸೆಲ್ ಸರ್. 15 ಮಾಡಲ್ ಡೀಸೆಲ್ ಪಲ್ಸ್. ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್ ಸರ್ 2015 ಮಾಡಲು ಸೆಲೆರಿಯೋ ಮ್ಯಾನ್ಯುವಲ್. ಓಕೆ. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಟೈರ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ನೋಡ್ಕೊಳ್ಳಿ. ಇಂಟೀರಿಯರ್ ನೋಡಬಹುದು, ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ತಿದ್ದಾರೆ ಕಸ್ಟಮರ್. ಏರ್ ಬ್ಯಾಗ್ ಬರಲ್ವಾ ಇದ್ರಲ್ಲಿ? ಇಲ್ಲ. ಓಕೆ. ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಆವಾಗಲೇ ನೋಡಿದ್ದು ಆಟೋಮೆಟಿಕ್ 2, ಇದು ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ. ಓವರ್ ಬಾಡಿ ಲೈನ್ ಕೂಡ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬಂದ್ಬಿಡಿ ಸರ್ 3,75,000 ಕೊಟ್ಬಿಡೋಣ. ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 15 ಮಾಡಲು. ಹೌದು. 3,75,000 ವಿತ್ ಲೋನ್. ಹೌದು ಸರ್. ಫೈನಾನ್ಸ್ ಮಾಡ್ಕೊಡ್ತೀರಾ? ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಡ್ಯಾಟ್ಸನ್ ಗೋ ಇದೆ, ಹೇಳಿ. 2017 ಮಾಡಲು ಬರೀ 33,000 ಓಡಿದೆ. ಬರೀ 33,000. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಬಂಪರ್ ಸಣ್ಣ ಪುಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, ಒರಿಜಿನಾಲಿಟಿ ಇದೆ. ಆಮೇಲೆ ಇಂಟೀರಿಯರ್ ನೋಡಬಹುದು ಯಾವ ತರ ಮೇಂಟೈನ್ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ. ಫಿನಿಶ್ ಅಲ್ಲಿ ಸೀಟ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, 2 ಪವರ್ ವಿಂಡೋ ಇದೆ. 4 ಜನ ಆರಾಮಾಗಿ ಕೂತ್ಕೊಂಡು ಓವರ್ ಆಲ್ ಬಾಡಿ ಲೈನ್ ಎಲ್ಲ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಬರೀ ಎಷ್ಟು ಓಡಿದೆ? 33,000 ಓಡಿದೆ. ಬರೀ 33,000. 2017 ಸಿಂಗಲ್ ಓನರ್ ಸರ್. ಓಕೆ. ಪ್ರೈಸ್ ಏನ್ ಹೇಳ್ತೀರಾ ಬೈ? ಫೈನಲ್ 2,05,000 ಕೊಡ್ಬಿಡೋಣ. 2,05,000ಕ್ಕೆ 17 ಮಾಡಲ್ ಕೊಡ್ಬಿಡೋಣ. ಬರೀ 33,000 ಓಡಿದೆ ಸರ್. ಓಕೆ. ವಿತ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ವೈಟ್ ಕಲರ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2009 ಮಾಡಲು VDI, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಗಾಡಿ. ಡೀಸೆಲ್ ಮ್ಯಾಗ್ವಿಲ್ ಇದೆ, ಸೀಟ್ ಕವರ್ ಒಳ್ಳೆ ಸೀಟ್ ಕವರ್ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಹಾಗೆ ಲೆದರ್ ಸೀಟ್ಸ್ ಇದೆ. VDI ಇದು ಡೀಸೆಲ್ ವೇರಿಯಂಟ್ ವೆಹಿಕಲ್ ಬರುತ್ತೆ, ಅಂದ್ರೆ ಡ್ಯುವಲ್ ಟೋನ್ ಕಲರ್ ಅಲ್ಲಿ ಬಾಡಿ ಲೈನ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬಂದ್ಬಿಟ್ಟು 2,35 ಕೊಟ್ಬಿಡೋಣ. 2,35ಕ್ಕೆ ಡೀಸೆಲ್ ವಿತ್ ಮ್ಯಾಗ್ವಿಲ್ ಕೂಡ ಇದೆ. ವಿತ್ ಮ್ಯಾಗ್ವಿಲ್ ಇರುವಂತ ಸ್ವಿಫ್ಟ್ ಸಿಗುತ್ತೆ. ಡೀಸೆಲ್ ಸರ್. ಡೀಸೆಲ್. ನಮ್ಮ ಹತ್ರ ಒಂದು ಪೋಲೋ ಇದೆ, ಅದು ಕೂಡ ಕಮ್ಮಿ ಓಡಿರೋ ಪೋಲೋ ಅಲ್ವಾ? ಹೌದು ಸರ್. 1920 ರಿಜಿಸ್ಟ್ರೇಷನ್ ವೆಹಿಕಲ್. ಹೇಳಿ. 1920 ಬರೀ 66,000 ಓಡಿದೆ. ಬರೀ 66,000. ಪೆಟ್ರೋಲ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಸಕ್ಕತ್ತಾಗಿದೆ. ಬಾಡಿ ಲೈನ್ ನೋಡ್ತಾ ಇದ್ರೆ ನಿಮ್ಗೆ ಶೋರೂಮ್ ಇಂದ ಬಂದಿರೋ ತರ ಕಾಣಿಸುತ್ತೆ. ಆಮೇಲೆ 15 ಅಬೌವ್ ನಿಮ್ಗೆ ಬಂದಿರುವಂತ ಡಿ ಕಟ್ ಕೂಡ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಹಿಂದ್ಗಡೆ ನೋಡಬಹುದು, ಬ್ಯಾಕ್ ಪ್ರೊಫೈಲ್ ಕೂಡ ಸಕ್ಕತ್ತಾಗಿದೆ. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಪೋಲೋ ಸ್ಟಾಪ್ ಆಗಿದೆ. ಡೆಫಿನೆಟ್ ಆಗಿ 1920 ಮಾಡಲ್ ನ ನೀವು ಪ್ರಿಫರ್ ಮಾಡಬಹುದು. ಇದಕ್ಕೆ ಮ್ಯಾಗ್ವಿಲ್ ಅನ್ ಬರಲ್ಲ, ಮತ್ತೆಲ್ಲ ಆಪ್ಷನ್ಸ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಫೈನಲ್ 5,25,000 ಕೊಟ್ಬಿಡೋಣ. 5,25,000ಕ್ಕೆ 1920 ಮಾಡಲ್ ಪೋಲೋ ವಿತ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ವಿತ್ ಫೈನಾನ್ಸ್. ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್
ಸರ್ ಇದು 2017 ಮಾಡ್ಲು ಹಾ. ಸಿಂಗಲ್ ಓನರ್ VXI Okay. ಇದು ಮ್ಯಾನ್ಯುವಲ್ Manual. ಕೂಡ ನೋಡಿ ಸರ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ Okay. ಎಲ್ಲೂ ಸಣ್ಣ ಪುಟ್ಟ ಡೆಂಟ್ ಗ್ರಾಜಸ್ ಏನಿಲ್ಲ ಹಾ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ Okay. ಇಂಟೀರಿಯರ್ ಬೇಗ ಇದು ನೋಡ್ಕೋಬಹುದು ಆಟೋಮೆಟಿಕಾ ಸರ್ ಮ್ಯಾನ್ಯುವಲ್ ಸರ್ ಇದು ಮ್ಯಾನುವಲ್ ಹಾ, ಹಾ. ಓಕೆ ಇವ್ರು ಬಿಟ್ರೆ ಒಂದ್ ಸೆಲೆರಿಯೋದು ಶಾಪೇ ತೆಗಿಬಹುದು ಶೋರೂಮ್ ತೆಗಿಬಹುದು ಅಷ್ಟೊಂದ್ ಸೆಲೆರಿಯೋ ಇದೆ ಅಂತಾನೆ ಹೇಳ್ಬೋದು ಆಪ್ಷನ್ ಮೇಲೆ ಆಪ್ಷನ್ ಆಮೇಲೆ ನಿಮ್ಗೆ ಸೀಟ್ಸ್ ಎಲ್ಲ ನೋಡ್ಬೋದು ಸೀಟ್ಸ್ ಎಲ್ಲ ಸಕ್ಕತ್ತಾಗಿದೆ ಲೆದರ್ ಸೀಟ್ ಫಿನಿಶ್ ಇದೆ ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಆಮೇಲೆ ಎಲ್ಲ ಮೇಂಟೆನೆನ್ಸ್ ಎಲ್ಲ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಇದು ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ಹೌದು, ನಿಮ್ಗೆ ಸಿಂಗಲ್ ಓನರಾ ಹೌದು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಏನ್ ಪ್ರೈಸ್ ಹೇಳ್ತೀರಾ ಬೈ ಸೆಲೆರಿಯೋ ಫೈನಲ್ ಇದು ಬಂದ್ಬಿಟ್ಟು ಸರ್ ಫೈನಲ್ 4,25,000 ಕೊಟ್ಬಿಡೋಣ ಸರ್ 4,25,000 ರೂಪಾಯಿಗೆ 17 ಸಿಂಗಲ್ ಓನರ್ ಸರ್ 17 ಸಿಂಗಲ್ ಓನರ್ ಸೆಲೆರಿಯೋ ಸಿಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್ ನಾವು ಓಕೆ ವಿತ್ ಫೈನಾನ್ಸ್ ಸಿಗುತ್ತೆ ನಿಮ್ಗೆ ಹಾ, ಹಾ. ಇನ್ನೇನ್ ಬೇಕು 17 ಮಾಡಲ್ ಸಿಗುತ್ತೆ ಅದು ಸಕ್ಕತ್ತಾಗಿದೆ ಗುರು ಆಮೇಲೆ ನಮ್ಮ ಹತ್ರ ಒಂದು ಆಲ್ಟೋ ಇದೆ ಆಲ್ಟೋ ಬಗ್ಗೆ ಹೇಳಿ ಸರ್ 2009 ಮಾಡ್ಲು ಹಾ. ಸಿಂಗಲ್ ಓನರ್ ಹಾ. AC ಪವರ್ ಸ್ಟೇರಿಂಗ್ ಹಾ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಹಾ. ಎಲ್ಲೂ ಡೆಂಟು ಗ್ರಾಜಸ್ ಏನಿಲ್ಲ ಹಾ. ನೀಟ್ ಆಗಿದೆ Okay. ಇನ್ಶೂರೆನ್ಸ್ ಬೇರೆ ಲಾಕ್ಸ್ ಇದೆ ಹಾ. ಆಸ್ ಇಟ್ ಈಸ್ 1,65,000 ಕೊಟ್ಬಿಡೋಣ ಸರ್ 1,65,000 9 9 ಸಿಂಗಲ್ ಓನರ್ ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್ ಓಕೆ ಸಿಂಗಲ್ ಓನರ್ ಆಲ್ಟೋ ಬರೀ 1,65,000 ರೂಪಾಯಿ ಸಿಗುತ್ತೆ ನಿಮ್ಗೆ ಹಾ, ಹೌದು, ಹೌದು. 9 ಹೌದು, ಓಕೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು i20 ಇದೆ ಇದ್ರ ಬಗ್ಗೆ 2009 ಮಾಡ್ಲು ಹಾ. ಇದು ಆಸ್ಟಾ ಓಕೆ ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ ಆಸ್ಟಾ ಅಫ್ಕೋರ್ಸ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ ಮಾಡ್ಲು ಏರ್ ಹಾ. ಬ್ಯಾಗ್ ಕೂಡ ಇದೆ ಹಾ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು ಇಂಟೀರಿಯರ್ ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನಾನೇ ನೋಡಿ ಹೇಳೋದಾದ್ರೆ ಏನು ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ ಲೆದರ್ ಸೀಟ್ ಒಳ್ಳೆ ಬರಲ್ಲ seat, ಹಾ. ಮ್ಯೂಸಿಕ್ ಸಿಸ್ಟಮ್ ಇದೆ ಮತ್ತೆ AC ಇದೆ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲೇ ಇರುತ್ತೆ ಡೆಫಿನೆಟ್ ಆಗಿ ಹೌದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು ಸರ್, ಇದು i20 ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,75,000 ಫೈನಲ್ ಮಾಡ್ಬೋದು 2,75,000 ರೂಪಾಯಿಗೆ 11 9 ಮಾಡ್ಲು ಆಸ್ಟಾ ಹಾ. i20 ಪೆಟ್ರೋಲ್ 9 ಮಾಡಲು ಆಸ್ತಾ i20 ಪೆಟ್ರೋಲ್ ಸಿಗುತ್ತೆ ನಿಮ್ಗೆ ಹೌದೌದು ನಮ್ಮ ಹತ್ರ ಒಂದು ಈಕೋ ಸ್ಪೋರ್ಟ್ ಇದೆ ಅದು ಟೈಟಾನಿಯಂ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಬಾಡಿ ಲೈನ್ ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ ಇದಕ್ಕಂತೂ ಗಾಡಿ ಒಳ್ಳೆ ಡಿಮ್ಯಾಂಡ್ ಇದೆ ಇವಾಗ ಫೋರ್ಡ್ ಬೇರೆ ಬರ್ತಾ ಇರೋದ್ರಿಂದ ಒಳ್ಳೆ ಡಿಮ್ಯಾಂಡ್ ಕೂಡ ಆಗುತ್ತೆ ಆಮೇಲೆ ಪಾರ್ಟ್ಸ್ ಎಲ್ಲ ನಿಮ್ಗೆ ಅಪೋಸ್ ಸಿಕ್ಕೇ ಸಿಗುತ್ತೆ ಕಂಪನಿ ಬಂದ್ರೆ ಇದ್ರ ಬಗ್ಗೆ ಹೇಳಿ ಸರ್ 2014 ಮಾಡ್ಲು ಹಾ. 50 ರಿಜಿಸ್ಟ್ರೇಷನ್ ಓಕೆ ಈಕೋ ಸ್ಪೋರ್ಟ್ ಹಾ. ಇದು ಕೂಡ AC ಇದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ ಹಾ. ಒಳ್ಳೆ ಇಂಟೀರಿಯರ್ ಇದೆ ನೋಡ್ಕೊಳ್ಳಿ ಸೀಟ್ ಕವರ್ ಆಗ್ಲಿ ಸೀಟ್ ಕವರ್ ಎಲ್ಲ ನೋಡ್ಬೋದು ಸಿಸ್ಟಮ್ ಇದೆ ಹಾ, ಹಾ, ಹಾ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಬರೋ- ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಬರೀ 89,000 ಓಡಿದೆ ನಿಮ್ಗೆ ಇದು ಡೀಸೆಲ್ ಮ್ಯಾಗ್ ವೀಲ್ ಕೂಡ ಇದೆ ಹಾ. ಹಾ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,85,000 ಫೈನಲ್ ಮಾಡ್ಬಿಡೋಣ 4,85,000 ರೂಪಾಯಿಗೆ Final, ಹಾ. 15 ಮಾಡ್ಲಾ 14, 15 ಸೆಕೆಂಡ್ ಓನರ್ ಸರ್ ಓಕೆ ನಮ್ಮ ಹತ್ರ ಒಂದು ಎಕ್ಸ್ಪ್ರೆಸ್ ಇದೆ ಅಲ್ಲ ಎಕ್ಸ್ಪ್ರೆಸ್ ಬಗ್ಗೆ ಹೇಳಿ ಬೈ ಸರ್ 2019 ಮಾಡ್ಲು ಹಾ. ಆಟೋಮೆಟಿಕ್ ಇದು ಆಟೋಮೆಟಿಕ್ ಇದ್ರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಂಗಲ್ ಏರ್ ಬ್ಯಾಗ್ ಹಾ. 66,000 ಓಡಿದೆ ಹಾ. ಗಾಡಿ ತುಂಬಾ ಚೆನ್ನಾಗಿದೆ Okay. ಆಟೋಮೆಟಿಕ್ ಬಹಳ ಜನ ಹುಡುಕ್ತಾ ಇರ್ತಾರೆ ಹಾ, ಹಾ, ಹಾ. ಯಾಕಂದ್ರೆ ಆಟೋಮೆಟಿಕ್ ಎಲ್ಲರಿಗೂ ಯೂಸ್ ಮಾಡಕ್ಕೆ easy ಅದು ಆಗಿದೆ. ಎಕ್ಸ್ಪ್ರೆಸ್ ಸಿಗೋದಿಲ್ಲ ನಿಮ್ಗೆ ಹೌದು, ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಎಕ್ಸ್ಪ್ರೆಸ್ ಆಟೋಮೆಟಿಕ್ ಸಿಗುತ್ತೆ ನಿಮ್ಗೆ ಅದು 19 ಮಾಡ್ಲು 19 single, ಹೌದು ಸರ್ ಫೈನಾನ್ಸ್ ಕೂಡ ಸಿಗುತ್ತೆ ಇದ್ನಲ್ಲಿ ಹಾ. ಇದು ಬಂದ್ಬಿಟ್ಟು ಸರ್ 3,95,000 ಫೈನಲ್ ಮಾಡ್ಬಿಡಿ 3,95,000 ರೂಪಾಯಿಗೆ 19 ಮಾಡ್ಲು ಆಟೋಮೆಟಿಕ್ ಸಿಂಗಲ್ ಓನರ್ ಸಿಗುತ್ತೆ ಫೈನಾನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ ವಿತ್ ಫೈನಾನ್ಸ್ ಹೌದು. ಓಕೆ ನೆಕ್ಸ್ಟ್ ನಮ್ಮ ಹತ್ರ ಕ್ಲೈಂಬರ್ ಇದೆ ಕ್ವಿಡ್ ಇದ್ರ ಬಗ್ಗೆ ಹೇಳಿ ಸರ್ 2017 ಮಾಡ್ಲು ಹಾ. ಇದು ಕ್ಲೈಂಬರ್ Okay. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ Okay. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಹಾ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ Okay. ಇಂಟೀರಿಯರ್ ಚೆನ್ನಾಗಿದೆ ಹಾ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 295 ಕೊಟ್ಬಿಡೋಣ ಸರ್ 295 ಗೆ 17 ಸರ್ 17 ಸಿಂಗಲ್ ಸೆಕೆಂಡ್ ಓನರ್ ಓನರ್ ಸರ್ ಸೆಕೆಂಡ್ ಓನರ್ ಓಕೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ತೋರಿಸ್ಬಿಡಿ ಇಂಟೀರಿಯರ್ ಎಲ್ಲ ಸಕರಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಂಟೀರಿಯರ್ ಅಲ್ಲಿ ಮತ್ತೆ ನಿಮ್ಗೆ ಡ್ಯುಯಲ್ ಟೋನ್ ಅಲ್ಲಿ ಅಫ್ಕೋರ್ಸ್ ಬಂದೇ ಬರುತ್ತೆ ಆಮೇಲೆ ನಿಮ್ಗೆ ಗೋಲ್ಡ್ ಆರೆಂಜ್ ಫಿನಿಶ್ ಅಲ್ಲಿ ಇದೆ ಹ್ಮ್. ಕ್ಲೈಂಬರ್ ನಿಮ್ಗೆ ಇಲ್ಲಿ ಬ್ರ್ಯಾಂಡಿಂಗ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ Single airbag. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಬರುತ್ತೆ ಆಮೇಲೆ ನಿಮ್ಗೆ ಇದು ಬರೀ 88,000 ಅಷ್ಟೇ ಓಡಿರೋದು ಆಮೇಲೆ ಸೀಟ್ ಎಲ್ಲ ಬಂದ್ಬಿಟ್ಟು ಅದು ಕಂಪನಿಯಿಂದ ಹಿಂಗ್ ಬಂದಿದೆ ಹಂಗೆ ಇದೆ ಅಂತಾನೆ ಹೇಳ್ಬೋದು ಏನು ಕೂಡ ಚೇಂಜಸ್ ಆಗಿಲ್ಲ ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಒಂಥರ Original. ವೇರಿಯಂಟ್ ಬರುತ್ತೆ ಇದು ಟಾಪ್ ಅಂಡ್ ವೇರಿಯಂಟೇ ಬರುತ್ತೆ ಇದು ಈ ಗಾಡಿ ನೋಡಿದ್ರೆ ಅಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಗಾಡಿ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಯಾವ ತರ ಕಂಡೀಷನ್ ಅಲ್ಲಿ ಗಾಡಿ ಇದೆ ಅಂತ ಅಲ್ವಾ ಒಂಥರ ಗಾಸ್ ಎಲ್ಲ ನೋಡಿದ್ರೆ ಅದೊಂಥರ ಟ್ರಾನ್ಸ್ಪರೆಂಟ್ ಫೀಲ್ ಬರುತ್ತೆ ಆಮೇಲೆ ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಇದ್ರ ಬಗ್ಗೆ ಹೇಳಿ ಸರ್ 2018 ಮಾಡ್ಲು ಹಾ. 19 ರಿಜಿಸ್ಟ್ರೇಷನ್ ಹಾ. ಶೋರೂಮ್ ಟೆಸ್ಟ್ ಸರ್ ಇದು Showroom test. ವ್ಯಾನ್ ಸ್ಟಾಪ್ ಆಗ್ಬಿಟ್ಟು ಹಾ. ಗಾಡಿ ಬಹಳ ಡಿಮ್ಯಾಂಡ್ ಇದೆ ಹೌದು. ಒಳ್ಳೆ ಇಂಟೀರಿಯರ್ ಇದೆ ಹಾ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ Okay. ಫೈನಲ್ ಟು ಫೈನಲ್ 3,45,000 ಕೊಟ್ಬಿಡೋಣ ಸರ್ ಇದು 3,45,000ಕ್ಕೆ ಖರ್ಚು ಮಾಡಂಗಿಲ್ಲ ಒಂದು ಡೆಂಟು ಒಂದು ಕ್ರಾಚಸ್ ಇಲ್ಲ ಹಾ. ಶೋರೂಮ್ ಡೆಲಿವರಿ ತರ ಇದೆ ಸರ್ ಓಕೆ ವಿದ್ ನಿಮ್ಗೆ ಫೈನಾನ್ಸ್ ಆಗ್ಬಿಡುತ್ತೆ ನಾವೇ ಮಾಡಿಸ್ಕೊಡ್ತೀವಿ 80-90 ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಓಕೆ 2018-19 ಮಾಡಲು ಬರೀ 3,45,000 ರೂಪಾಯಿಗೆ ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ ಹೌದು ಓಮ್ನಿ ಹೌದು. ಓಕೆ ಇಂಟೀರಿಯರ್ ತೋರಿಸ್ತೀನಿ ನೋಡಿ ಇಂಟೀರಿಯರ್ ಸಕ್ಕದಾಗಿದೆ ಈವನ್ ನಿಮ್ಗೆ ಅದು ಇಂಜಿನ್ ಮೇಲೆ ಏನೊಂದು ಮಾರ್ಕ್ ಹಾಕಿರ್ತಾರಲ್ಲ ಕಂಪನಿಯಿಂದ ಅದು ಕೂಡ ರಿಮೂವ್ ಆಗಿಲ್ಲ ನೋಡ್ಬೋದು ಅಲ್ಲೊಂದು ಮಾರ್ಕ್ ಇದೆ
ಸೊ ಅದು ಕೂಡ ರಿಮೂವ್ ಆಗಿಲ್ಲ, ಆ ತರ ಮೇಂಟೈನ್ ಆಗಿದೆ ವೆಹಿಕಲ್. 2018 ಆದ್ರೂ ಜಾಸ್ತಿ ಇದನ್ನ ಯೂಸೇ ಮಾಡಿಲ್ಲ ಅನ್ಸುತ್ತೆ. ಕಂಪನಿಯಿಂದ ಹೆಂಗ್ ಬಂದ್ರೆ ನಿಲ್ಸಿದ್ರೆ ಇರುತ್ತೋ ಅದೇ ತರ ಇದೆ ಅಂತಾನೆ ಹೇಳ್ಬೋದು. ಸೀಟ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ, ಎಲ್ಲೂ ಕೂಡ ಬೇರೆಂಟೈರ್ ಆಗಿಲ್ಲ. ಅಷ್ಟೇ ಇದ್ರ ಪ್ರೊಫೈಲ್ ಚೆನ್ನಾಗಿದೆ. ನೆಕ್ಸ್ಟ್ ಸರ್ 2012 ಮಾಡಲು ಪೆಟ್ರೋಲ್ ಬೀಟ್, ಇದು ಕೂಡ AC ಪವರ್ ಸ್ಟೇರಿಂಗ್ 4 ವಿಂಡೋ ಇದೆ, ಸೀಟ್ ಕವರ್ ಆಗ್ಲಿ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,55,000 ಫೈನಲ್ ಮಾಡ್ಬಿಡೋಣ. 1,55,000ಕ್ಕೆ ನಿಮ್ಗೆ ಪೆಟ್ರೋಲ್ ಬೀಟ್ ಅಲ್ವಾ? AC ಇದೆ, ಪವರ್ ಸ್ಟೇರಿಂಗ್ 4 ವಿಂಡೋ ಇದೆ, ಎಲ್ಲವೂ ಇದೆ, ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ ಸರ್, ಒರಿಜಿನಲ್ ಗಾಡಿ. ಬರೀ 10 ಮಾಡಲ್ 11 ಮಾಡಲ್ 12 ಸರ್, 12. ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್ ಸರ್ ಇನೋವಾ 2012 ಮಾಡಲು, ಇದು G4 ಅಂದ್ರೆ ಟಾಪ್ ಅಂಡ್ ಇಂದ ಇದಕ್ಕೆ ಒಂದೇ ಏರ್ ಬ್ಯಾಗ್ ಕಡಿಮೆ, AC ಪವರ್ ಸ್ಟೇರಿಂಗ್ 4 ವಿಂಡೋ ಇದೆ, ರೂಫ್ AC ಎಲ್ಲ ಇದೆ, ಏರ್ ಬ್ಯಾಗ್ ಕೂಡ ಇದೆ, ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದರಲ್ಲಿ ವಿ ವೇರಿಯಂಟ್ ಬರುತ್ತೆ, ಇದು ಕೂಡ ವಿಗೆ ಬರೀ ಇನ್ನೊಂದು ಎರಡು ಏರ್ ಬ್ಯಾಗ್, ಒಂದೇ ಏರ್ ಬ್ಯಾಗ್ ಕಡಿಮೆ ಇದು. ಓಕೆ, ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್. ಇಂಟೀರಿಯರ್ ಮಾಡ್ಬೇಕು, ಗಾಡಿ ತುಂಬಾ ಚೆನ್ನಾಗಿದೆ, ರೂಫ್ AC ಕೂಡ ಇದೆ, ಇಂಟೀರಿಯರ್ ಕೆಲಸ ಇದೆ, ಸ್ವಲ್ಪ ಇಂಟೀರಿಯರ್ ಮಾಡ್ಬೇಕು. 11 ಸಿಂಗಲ್ ಓನರ್, 12 ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಆಮೇಲೆ ಟೈರ್ ಪ್ರೊಫೈಲ್ ಕೂಡ ಸಕ್ಕತ್ತಾಗಿದೆ ಅಂತ ಕೂಡ ಇದೆ ಸರ್. ಇದರಲ್ಲಿ ಮ್ಯಾಗ್ವಿಲ್ ಎಲ್ಲ ಇದೆ ಅಲ್ವಾ? ಹೌದೌದು. ಓಕೆ, ವಿ ವೇರಿಯಂಟ್ ಬರುತ್ತೆ ನಿಮ್ಗೆ, ಡಿಫಾಗರ್ ವೈಪರ್ ಬರುತ್ತೆ, ಆಮೇಲೆ ಕರ್ನಾಟಕ ರಿಜಿಸ್ಟ್ರೇಷನ್, ವಿ ವೇರಿಯಂಟ್ 2.5 ಲೀಟರ್ ಇಂಜಿನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದ್ಬಿಟ್ಟು ಸರ್ 7,75,000 ಫೈನಲ್ ಮಾಡ್ಬಿಡಿ. 7,75,000ಕ್ಕೆ 12 ಮಾಡಲ್ ಸಿಗುತ್ತೆ ನಿಮ್ಗೆ. ಇನೋವಾ ವಿ, ಇದು ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ ಸಿಗುತ್ತೆ. ನಮ್ಮ ಹತ್ರ ಒಂದು i10 ಇದೆ, ಇನ್ನೊಂದು i10 2009 ಆಟೋಮೆಟಿಕ್, ಬರೀ 57,000 ಓಡಿದೆ. ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಆಟೋಮೆಟಿಕ್. ಬರೀ 57,000 ಓಡಿರೋದು. ಹೌದು ಸರ್, 2009 ಸರ್. ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ವೆರಿ ಲೆಸ್ ಯೂಸ್ಡ್ ಅಂತಾನೆ ಹೇಳ್ಬೋದು. ಇದೆ, ಸಿಸ್ಟಮ್ ಇದೆ. ಬಹಳ ಜನ ಹುಡುಕ್ತಾರೆ 2 ವೀಲರ್ ಬಜೆಟ್ ನಲ್ಲಿ, ನಿಮ್ಗೆ ಆಟೋಮೆಟಿಕ್ ಬೇಕು, ಮನೆಯಲ್ಲಿ ಎಲ್ಲಾ ಕಲಿಬಹುದು. ಆಟೋಮೆಟಿಕ್ ನಿಮ್ಗೆ ಅಷ್ಟು ಕಮ್ಮಿ ಬಜೆಟ್ ಅಲ್ಲಿ ಸಿಗೋದಿಲ್ಲ, ಅದು ನಿಮ್ಗೆ ಕಮ್ಮಿ ಓಡಿರುವಂತ ವೆಹಿಕಲ್ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗ್ಬೋದಾ? ಸಿಗುತ್ತಾ? ಓಕೆ, ಬಿಡ್ಸ್ಟೋನ್ ಟೈರ್ ಇದೆ, ಟೈರ್ ಕೂಡ ಪ್ರೊಫೈಲ್ ಸೂಪರ್ ಆಗಿದೆ, ಓವರ್ ಆಲ್ ಬಾಡಿ ಲೈನ್ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. 9 ಮಾಡಲ್ ಆದ್ರೂ ಸಮೇತ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2,10,000 ಕೊಟ್ಬಿಡ ಸರ್. 2,10,000 ರೂಪಾಯಿಗೆ ಆಟೋಮೆಟಿಕ್ ವೇರಿಯಂಟ್, ತುಂಬಾ ಕಮ್ಮಿ ಓಡಿದೆ. ಎಷ್ಟು? 57,000 ಅಷ್ಟೇ ಓಡಿದೆ. ಸೂಪರ್ ಸರ್. ಇದು ಪೋಲೋ ಇದೆ ನೋಡಿ ಸರ್, 2013 ಮಾಡಲು, ಡೀಸೆಲ್. ಇದು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಡೀಸೆಲ್, AC ಪವರ್ ಸ್ಟೇರಿಂಗ್ 4 ವಿಂಡೋ, 2 ಏರ್ ಬ್ಯಾಗ್, ಮ್ಯಾಗ್ವಿಲ್, ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ. ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿ ಫೈನಾನ್ಸ್ ಕೂಡ ಆಗುತ್ತೆ. ಲೆದರ್ ಸೀಟ್ಸ್ ಇದೆ, ಹಾಗೆ ನಿಮ್ಗೆ ಇದು ಬರೀ 90,000 ಅಷ್ಟೇ ಓಡಿದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಲೆದರ್ ಸೀಟ್ಸ್ ಎಲ್ಲೂ ವೇರಿಯಂಟೇರ್ ಆಗಿಲ್ಲ, ನೀಟಾಗಿ ಮೇಂಟೈನ್ ಆಗಿದೆ. ಡೀಸೆಲ್ ವೇರಿಯಂಟ್ ಬರುತ್ತೆ, ಆಮೇಲೆ ಇದು ಹೈಲೈನ್ ಬರುತ್ತೆ ನಿಮ್ಗೆ, ಡಿಫಾಗರ್ ವೈಪರ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು 4,10,000 ಫೈನಲ್ ಮಾಡ್ಬಿಡ ಸರ್. 4,10,000 ರೂಪಾಯಿಗೆ ಡೀಸೆಲ್ ಪೋಲೋ 13 ಮಾಡಲ್ ಸರ್. 13 ಮಾಡಲ್ ವಿತ್ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸೂಪರ್. ಯಾವ ಮಾಡಲ್ ಬೈ ಇದು? ಸರ್ 2017 ಸಿಂಗಲ್ ಓನರ್. ಇದು ಸ್ವಲ್ಪ ಬಂಪರ್ ಸಣ್ಣ ಪುಟ್ಟ ಬಂಪರ್ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಇದು ಆಲ್ಫಾ, ಇದು AC ಪವರ್ ಸ್ಟೇರಿಂಗ್ 4 ವಿಂಡೋ, ಮ್ಯಾಗ್ವಿಲ್, ಪುಷ್ ಬಟನ್ ಸ್ಟಾರ್ಟ್. ಇದೇ ಗಾಡಿ ನೀವು ರೆಡಿ ಮಾಡ್ಬಿಟ್ರೆ ಮಾರ್ಕೆಟ್ ಬೆಲೆ 6,500 ಇದೆ. ಇದು ಬಂದ್ಬಿಟ್ಟು ಸರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಪುಷ್ ಬಟನ್ ಇದೆ. ಇದು ಫೈನಲ್ ಟು ಫೈನಲ್ 5,65,000 ಫೈನಲ್ ಮಾಡ್ಬಿಡಿ. 5,65,000 ರೂಪಾಯಿಗೆ 17 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. ಓಕೆ, ವಿತ್ ನಿಮ್ಗೆ ಫಿನಾನ್ಸ್ ಕೂಡ ಆರಾಮಾಗಿ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಇನ್ನೊಂದು i10 ಇದೆ, 13 ಮಾಡಲು. ಇದು AC ಪವರ್ ಸ್ಟೇರಿಂಗ್ 4 ವಿಂಡೋ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಹೌದು, ಪೆಟ್ರೋಲ್, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಕಂಪನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ, ಇದು ಕೂಡ ವೇರಿಯಂಟರ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು, ನೀಟಾಗಿದೆ. ಟೈರ್ ಪ್ರೊಫೈಲ್ ಕೂಡ ಹೊಸದಾಗಿದೆ, ನೋಡಬಹುದು ನೀವು. ಟೈರ್ ಪ್ರೊಫೈಲ್ ಏನ್ ನೀವು ಟೈರ್ ಗಿರ್ ಏನು ಚೇಂಜ್ ಮಾಡೋದಲ್ಲ. ಡಿಫಾಗರ್ ವೈಪರ್ ಇದು ಬಂದಿದೆ, ವೈಪರ್ ಹೋಗಿದೆ, ಅದು ಹಾಕಿಸ್ಕೊಬೇಕಾಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು 295 ಕೊಟ್ಬಿಡೋಣ. 295ಗೆ i10 13 ಮಾಡಲು, 13 ಮಾಡಲು ಕೂಡ ಮಾಡ್ಕೊಡ್ತೀವಿ ನಾವು. ಫೈನಾನ್ಸ್ ಆಗ್ಬಿಡುತ್ತೆ, ಅದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ವೇರಿಯಂಟ್ ಇದೆ ಸೇಮ್ i10, ಇದ್ರ ಬಗ್ಗೆ 2010 ಮಾಡಲು. ಇದು ಕೂಡ AC ಇದೆ, ಪವರ್ ಸ್ಟೇರಿಂಗ್ 4 ವಿಂಡೋ ಇದೆ, ವೈಟ್ ಕಲರ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೈರ್ ಇದೆ ನೋಡಬಹುದು, ಹಾಗೆ ಲೆದರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. AC ಬರುತ್ತೆ, AC ಎಲ್ಲ ವರ್ಕಿಂಗ್ ಅಲ್ವಾ? ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಡ್ಯುಯಲ್ ಟೋನ್ ಮಾಡಿಸ್ಕೊಂಡಿದ್ದಾರೆ, ಟಾಪ್ ಬ್ಲಾಕ್ ಮಾಡಿಸಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ?
ಫೈನಲ್ 2,45,000 ಫೈನಲ್ ಮಾಡ್ಬಿಡಿ. 2,45,000 ರೂಪಾಯಿಗೆ 10 ಮಾಡ್ಲು i10 ಸರ್. i10 ಸೂಪರ್. ವಾವ್, ಈ ಗಾಡಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಏನ್ ಸರ್ ಇದು ಹೊಸ ಶೋರೂಮ್ ಬಿಟ್ರೆ ಹೆಂಗೆ ಇದು ಗಾಡಿನ? ಗಾಡಿ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಲ್ಲ. 2006 ಮಾಡ್ಲು. ಇದು ಪೆಟ್ರೋಲ್ ಎಕ್ಸೆಂಟ್, AC ಪವರ್ ಸ್ಟೇರಿಂಗ್ ಪೌಂಡ್, ಒಳ್ಳೆ ಸೀಟ್ ಕವರ್. ಸರ್ ಇದು ರೋಡ್ ಬಂದಿದೆ ಅಂತಾನೆ ಡೌಟ್ ಹೊಡಿತೈತೆ ನನ್ಗೆ. ಆ ತರ ಇದೆಯಲ್ಲ ಇದು? ಪೇಂಟ್ ಗಿಂಟ್ ಆಗಿದೆ, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ ಕಸ್ಟಮರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ನೀವು ಕಂಪನಿಯಿಂದ ಹೆಂಗ್ ಬಂದಿದೆ, ನಾನ್ ದೇವರನ್ನೇ ಹೇಳ್ತೀನಿ, ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಈ ಗಾಡಿ ತಗೊಂಡು ಹೋಗದೆ ಬಿಡಲ್ಲ ಜನ. ರನ್ನಿಂಗ್ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. AC ಇದೆ, ಪವರ್ ಸ್ಟೇರಿಂಗ್ ಪೌಂಡ್ ಇದೆ, ಸೀಟ್ ಕವರ್ ಇದೆ. ಎಷ್ಟು ಓಡಿದೆ ಅಬ್ಬ ಇದು? ಇದು ಓಡಿದೆ ಸರ್ ಒಂದು 86,000 ಓಡಿದೆ ಸರ್. ಈ ರೇಂಜ್ ಹೆಂಗ್ ಮೇಂಟೈನ್ ಮಾಡ್ಬಿಟ್ರು? ಗಾಡಿ ತುಂಬಾ ಚೆನ್ನಾಗಿ ಮಾಡಿದೆ ಸರ್. ಪಕ್ಕ ಇದು ಪೇಂಟ್ ಗಿಂಟ್ ಆಗಿಲ್ಲ ಅದನ್ನೇ? ಅದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಆಗಿರ್ಬೇಕು, ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಬೇಕು. ಗಾಡಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಅಲ್ವಾ? ಹೌದೌದು. ಏನ್ ಹೇಳ್ತೀರಾ ಇದು? ಸರ್ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,65,000 ಕೊಟ್ಬಿಡ. 1,65,000ಕ್ಕೆ ಅಸೆಂಟ್ ಶೋರೂಮ್ ಕಂಡೀಷನ್ ವೆಹಿಕಲ್. ಹೌದೌದು, ಸಕ್ಕತ್ತಾಗಿದೆ ಈ ಗಾಡಿ ಅಂತೂ. ನಂಗಂತೂ ಇಷ್ಟ ಆಯ್ತು. ಇನ್ ಕೇಸ್ ನಾನು ತಗೊಳಂಗಿದ್ರೆ ಡೆಫಿನೆಟ್ ಆಗಿ ತಗೋತಿದ್ದೆ, ಬಟ್ ಇವಾಗ ಕ್ಯಾಶ್ ಇಲ್ಲ. ಓಕೆ, ನೆಕ್ಸ್ಟ್ ಇಯಾನ್ ಸರ್ 2012 ಮಾಡ್ಲು ಇಯಾನ್ ಸ್ಪೋರ್ಟ್ಸ್. ಇದು AC ಪವರ್ ಸ್ಟೇರಿಂಗ್ ಪೌಂಡ್ ಹೋದಾಗ ಕ್ಲೀನ್ ಆಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ ಕೊಡೋ ಟೈಮ್ ನಲ್ಲಿ. ಆಮೇಲೆ ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಸಿಸ್ಟಮ್ ಇದೆ, ಕಂಪ್ನಿ ಸಿಸ್ಟಮ್. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 2,10,000 ಫೈನಲ್ ಮಾಡ್ಬಿಡೋಣ. 2,10,000ಕ್ಕೆ ಇಯಾನ್? ಹೌದು ಸರ್. ಓಕೆ, ಸೂಪರ್. ನೆಕ್ಸ್ಟ್ ಆಮೇಲೆ ನೋಡಿ ಸರ್ ಇಕೋ ಸ್ಪೋರ್ಟ್ 2015 ಮಾಡ್ಲು ಟೈಟಾನಿಯಂ ಸರ್. ಇದು ಟೈಟಾನಿಯಂ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಇದೆ, ಪುಷ್ ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಅಂಡ್ ಮಾಡ್ಲು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಇಂಟೀರಿಯರ್ ಸಕ್ಕತ್ತಾಗಿದೆ, ಓವರ್ ಆಲ್ ಬಾಡಿ ಲೈನ್ ಸಕ್ಕತ್ತಾಗಿದೆ. ಆಮೇಲೆ ವೀಲ್ ಕ್ಯಾಪ್ ಸಮೇತ ತೆಗ್ದಿಲ್ಲ, ಹಂಗೆ ಇದೆ, ಆಸ್ ಇಟ್ ಈಸ್ ಕಂಡೀಷನ್ ಇದೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ, ಟಾಪ್ ಅಂಡ್ ಟೈಟಾನಿಯಂ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 5,35,000 ಕೊಟ್ಬಿಡೋಣ ಸರ್. 5,35,000ಕ್ಕೆ 15 ಮಾಡ್ಲಾ? 15 ಟೈಟಾನಿಯಂ ಟಾಪ್ ಅಂಡ್ ಮಾಡ್ಲಿ ಸರ್. ಟಾಪ್ ಅಂಡ್ ಕೊಟ್ಬಿಡ್ತೀರಾ? 15. ಸೂಪರ್. ಆಮೇಲೆ ಇದು ನೋಡಿ ಸರ್ ಸೆಲೆರಿಯೋ 2017 ಮಾಡ್ಲು ಸಿಂಗಲ್ ಓನರ್. ಕಿಡ್ಡು ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ, ಗಾಡಿ ಒರಿಜಿನಲ್ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನ್ ಮಾಡಿಲ್ಲ. ಇದು ಬಂದ್ಬಿಡಿ ಸರ್ 2,75,000 ಕೊಟ್ಬಿಡೋಣ ಸರ್. 2,75,000 ರೂಪಾಯಿಗೆ 17 ಸಿಂಗಲ್ ಓನರ್. 17 ಸಿಂಗಲ್ ಓನರ್. ಹೌದು, 2,75,000. ಹೌದು ಸರ್, ವಿತ್ ಫಿನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಸೂಪರ್. ಇದು ನೋಡಿ ಸರ್ 16 ಮಾಡ್ಲು. ಓಕೆ, ಇದು ಕೇಟನ್, ಆಲ್ಟೋ ಕೇಟನ್ 16 ಸಿಂಗಲ್ ಓನರ್. ಹೌದು, ಇದು ಕೂಡ AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ. ಇದು ನ್ಯೂ ಶೇಪ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ನೋಡಬಹುದು, ಸಿಸ್ಟಮ್ ಕೂಡ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಹೆಂಗೆ ಶೋರೂಮ್ ಇಂದ ಬಂದಿದೆ ಹಂಗೆ ಮೇಂಟೈನ್ ಆಗಿದೆ. ಗಾಡಿ ಒರಿಜಿನಲ್ ಇದೆ, ಒರಿಜಿನಲ್ ಕಂಡೀಷನ್ ಇದೆ ಗಾಡಿ. ರನ್ನಿಂಗ್ 16 ಮಾಡಲು ಸಿಂಗಲ್ ಓನರ್, VXI ಪ್ರೈಸ್. ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡಿ. 2,75,000 ರೂಪಾಯಿಗೆ ಸಿಂಗಲ್ ಓನರ್ 16 ಮಾಡಲು. ಹೌದೌದು. ಓಕೆ, ಸೂಪರ್ ಸರ್ ಇನ್ನೊಂದು ಬೆಲೋನೋ ಇದೆ, ಇದು 15-16. ಇದ್ರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಅದು ರೆಡಿ ಮಾಡಿಸಿಲ್ಲ, ಹಂಗೆ ಬಾಡಿ ಲೈನ್ ಅಷ್ಟೇ. ಇಂಜಿನ್ ಚೆನ್ನಾಗಿದೆ. VDI ಆಪ್ಷನಲ್, ಇದು ಡೀಸೆಲ್ ಆಪ್ಷನಲ್. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಆಸ್ ಇಟ್ ಈಸ್ ಅದ 4,5 ಲಕ್ಷ ಕೊಟ್ಬಿಡೋಣ. 4,5 ಲಕ್ಷಕ್ಕೆ ಬಲೆನೋ 15-16 ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ. ಓಕೆ, ಸ್ವಲ್ಪ ಬಾಡಿ ಲೈನ್ ಖರ್ಚಿದೆ ನಿಮ್ಗೆ ಇದಕ್ಕೆ. ಅದನ್ನ ಬಿಟ್ಟು ನೀವು ಇಂಜಿನ್ ನೋಡಿ, ಇಂಜಿನ್ ಸೂಪರ್ ಆಗಿದೆ. ಒಂದು ಬಾಡಿ ಲೈನ್ ಖರ್ಚು ಬಂದ್ರು ಒಂದು 20-30 ಸಾವಿರ ಬರ್ಬೋದೇನೋ, ಆಯ್ತಾ? ಬಟ್ ವರ್ತ್ ನಿಮ್ಗೆ. ಇದನ್ನ ಮಾಡಿಸ್ಕೊಂಡು ನೀವು ಒಂದು 5.5-6 ಲಕ್ಷ ತನಕ, 5.25-6 ಲಕ್ಷ ಅಷ್ಟು ತನಕ ಹೋಗುತ್ತೆ ಆರಾಮಾಗಿ. ಯಾಕಂದ್ರೆ ಬಾಡಿ ಲೈನ್ ಕೆಲಸ ಇರೋದ್ರಿಂದ ಕಮ್ಮಿ ಕೊಡ್ತಾ ಇದಾರೆ. ಆಮೇಲೆ ನಿಮ್ಗೆ i20 ಇದೆ ಸರ್ 2010 ಮಾಡ್ಲು ಆಸ್ಟ್ರಾ. ಆಮೇಲೆ ಇದ್ರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, 6 ಏರ್ ಬ್ಯಾಗ್, ರೂಫ್ AC ಬರುತ್ತೆ, ಟಾಪ್ ಅಂಡ್ ಮಾಡ್ಲು. ನಿಮ್ಗೆ ಬಂದ್ಬಿಟ್ಟು ನೋಡಿ ಇಲ್ಲ ಚೆಕ್ ಮಾಡಿ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,10,000 ಕೊಟ್ಬಿಡೋಣ ಸರ್. 3,10,000 ರೂಪಾಯಿಗೆ ವಿತ್ ಸನ್ ರೂಫ್ ಇದೆ, 6 ಏರ್ ಬ್ಯಾಗ್, ಡೀಸೆಲ್, ಆಸ್ಟ್ರಾ, ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಸೂಪರ್ 6 ಏರ್ ಬ್ಯಾಗ್ ವಿತ್ ನಿಮ್ಗೆ ಸನ್ ರೂಫ್ ಇರುವಂತ ಗಾಡಿ. ಅದು ನಿಮ್ಗೆ i20 ಈ ಮಾಡಲ್ ಅಲ್ಲಿ ಯಾವ ಗಾಡಿನೂ ಸಿಗಲ್ಲ, ಅದು ಮಾರ್ಕೆಟ್ ಅಲ್ಲಿ ಅಂತೂ ಸಿಗೋದ್ ಡೌಟ್. ಅಂತ ಒಂದ್ ಗಾಡಿ ಇಲ್ಲಿ ನಿಂತಿದೆ, ಅದು ಸಕ್ಕತ್ತಾಗಿದೆ. ಬಾಡಿ ಲೈನ್ ಬ್ಲೂ ಕಲರ್ ಅಲ್ಲಿ ಇದೆ. ಒಂದ್ ವ್ಯಾನ್ ಇದು ಮಾಡಿಸಿ ಸರ್. ವ್ಯಾನ್ ಇದೆಯಾ? 2018 ಇದು 8 ಸೀಟರ್ ಸರ್. ಇದು 8 ಸೀಟರ್. ನೋಡಿ ಇದ್ರಲ್ಲಿ ಪೆಟ್ರೋಲ್ ವಿತ್ ನೋಡಿ, ಪೆಟ್ರೋಲ್ ವಿತ್ ಗ್ಯಾಸ್ ಕೂಡ ಇದೆ. ಗ್ಯಾಸ್ ಇದೆಯಾ?
ನೀವು ಎರಡು ಯೂಸ್ ಮಾಡ್ಬೋದು. ಸೀಟ್ ಕವರ್ಸ್ ನೋಡಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇದು 18 ಮಾಡಲ್ ಬರುತ್ತೆ. 17, 18 ಸಿಂಗಲ್ ಓನ್ ಅದು. 8 ಸೀಟ್ ಪೆಟ್ರೋಲ್ ಗ್ಯಾಸ್ ಎರಡು ಕೂಡ ಇದೆ. ಮನೆಗೆ ಸ್ಮಾಲ್ ಫ್ಯಾಮಿಲಿಗೆ ಯೂಸ್ ಮಾಡ್ಬೋದು. ಸ್ಮಾಲ್ ಅಲ್ಲ, ಬಿಗ್ ಫ್ಯಾಮಿಲಿಗೆ ಯೂಸ್ ಮಾಡ್ಬೋದು. 7 ಸೀಟರ್ ಬರುತ್ತಲ್ಲ ಇದು. ಹೌದೌದು ಅಲ್ವಾ? ಪ್ರೈಸ್ ಏನ್ ಹೇಳ್ತೀರಾ ಬೈ? ಸರ್ ಇದು ಬಂದ್ಬಿಟ್ಟು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 3,40,000 ಫೈನಲ್ ಮಾಡಿ ಸರ್. 3,40,000 ರೂಪಾಯಿಗೆ ಫೈನಲ್ ಮಾಡ್ಬಿಡಿ ಸರ್. ವಿತ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ವಿತ್ ಫೈನಾನ್ಸ್ 2018 ಬರೀ 3,40,000 ರೂಪಾಯಿಗೆ ವ್ಯಾನ್ ಸಿಗುತ್ತೆ. ಅದು 8 ಸೀಟರ್ ವೆಹಿಕಲ್ ವಿತ್ ಗ್ಯಾಸ್. 14 ಮಾಡಲ್ ಗ್ರ್ಯಾಂಡ್. ಇದು ಸಿಂಗಲ್ ಓನ್ ಅದು. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಸ್ಪೋರ್ಟ್ಸ್ ಬರುತ್ತಾ? ಸ್ಪೋರ್ಟ್ಸ್. ಆಮೇಲೆ ಇದ್ರಲ್ಲಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಏನು ಮಾಡಿಸಿಲ್ಲ. ಒರಿಜಿನಲ್ ಗಾಡಿ. ಆಸ್ ಇಟ್ ಈಸ್ 3,35,000 ಫೈನಲ್ ಮಾಡಿ ಸರ್. 3,35,000 ರೂಪಾಯಿಗೆ ಗ್ರ್ಯಾಂಡ್ ಐಟನ್. 14 ಮಾಡಲ್ ಸಿಂಗಲ್ ಓನರ್. 14 ಮಾಡಲ್ ಸಿಂಗಲ್ ಓನರ್. ಹೌದು. 14 ಮಾಡಲ್ ಸಿಂಗಲ್ ಓನರ್ ಬರೀ 3,45,000 ವಿತ್ ಫಿನಾನ್ಸ್ ಸಿಗುತ್ತೆ ನಿಮ್ಗೆ. ಸಿಂಗಲ್ ಓನರ್ ವೆಹಿಕಲ್. ಹೌದು. ನೆಕ್ಸ್ಟ್ ಒಂದ್ ವ್ಯಾನ್ ಇದು ಮಾಡಿ ಸರ್. ವ್ಯಾನ್ ಇನ್ನೊಂದು ಹೇಳಿ. 2012 ಮಾಡಲು ಸಣ್ಣ ಪುಟ್ಟ ವಾಶ್ ಮಾಡ್ಬೇಕು. ವಾಶ್ ಮಾಡ್ಕೊಡ್ತೀವಿ. 12 ಮಾಡಲ್ ಸಿಂಗಲ್ ಓನರ್. ಬರ 1,70,000 ಕೊಟ್ಬಿಡೋಣ ಸರ್. 1,75,000 ರೂಪಾಯಿಗೆ ವ್ಯಾನ್ ಸಿಗುತ್ತೆ ನಿಮ್ಗೆ. ಅದು 2012 ಮಾಡಲ್ ಸಿಗುತ್ತೆ. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಈ ತರ ಇದೆ. 12 ಮಾಡಲ್ ಬರುತ್ತೆ. ಓಕೆ, 1,75,000 ಹೇಳ್ತಿದ್ದಾರೆ. ಡೆಫಿನೆಟ್ ಆಗಿ 1,65,000 ರೂಪಾಯಿಗೂ ಕೊಡ್ತಾರೆ. 2011 VXI. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಕೊಡೋ ಟೈಮಲ್ಲಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. 1,55,000 ಕೊಟ್ಬಿಡಿ ಸರ್. 1,55,000ಕ್ಕೆ A ಸ್ಟಾರ್. 11 ಮಾಡಲ್ ಸರ್. 11 ಮಾಡಲ್ ಸಿಗುತ್ತೆ ನಿಮಗೆ. 1,55,000 ಅಷ್ಟೇ. ನೆಕ್ಸ್ಟ್ ಸರ್ ಇದು ನೋಡಿ ಸರ್. i20 2010 ಮಾಡಲು. ಬರೀ 61,000 ಹೊಡಿದೆ. ಶೋರೂಮ್ ಸರ್ವಿಸ್. ಆಸ್ಟಾ ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಶೋರೂಮ್ ಸರ್ವಿಸ್ ನಲ್ಲಿ ಇದೆ. ಇದು ಬಂದ್ಬಿಡಿ 3,10,000 ಫೈನಲ್ ಮಾಡ್ಬಿಡೋಣ ಸರ್. 3,10,000 ರೂಪಾಯಿ ಬರೀ 61,000 ಓಡಿರೋ ಶೋರೂಮ್ ಸರ್ವಿಸ್. i20 ಆಸ್ಟಾ ಸಿಗುತ್ತೆ ನಿಮ್ಗೆ. 3,10,000. ಹೌದು. ವಾವ್, 3,10,000 ಬರೀ 61,000 ವಿದ್ ಶೋರೂಮ್ ಹಿಸ್ಟ್ರಿ ಸಿಗುವಂತ i20 ಸಿಗುತ್ತೆ ನಿಮ್ಗೆ. ಬೇಕಾದ್ರೆ ಬೇರೆ ಕಡೆ ಎಲ್ಲ ವಿಚಾರಿಸಿ. ಇವನ್ ಪ್ರೈಸ್ ಸಿಗಲ್ಲ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ರಿಟ್ಸ್ ಇದೆ ನೋಡಿ. ಇದು ಕೂಡ ವಾಶ್ ಮಾಡಿ ಕೊಡ್ತೀವಿ. 2013 VDI ಗಾಡಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. ಡೀಸೆಲ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ ಮಾಡ್ಬಿಟ್ಟು ಸರ್ 7,65,000 ಫೈನಲ್ ಮಾಡ್ಬಿಡಿ. 7,65,000 ರೂಪಾಯಿಗೆ ಡೀಸೆಲ್ ರಿಟ್ಸ್ ಸಿಗುತ್ತೆ ನಿಮ್ಗೆ ಅಲ್ವಾ? ಇದ್ ನೋಡಿ ಸರ್. ಸಿಲೇರಿಯೋ 2015 ಮಾಡಲು. ಸ್ವಲ್ಪ ಮರಿದ್ ಕೆಳಗಡೆ ನಿಲ್ಸ್ಬಿಡಿ ಅಂತ ಸ್ವಲ್ಪ ಗಲೀಜಾಗಿದೆ. ವಾಶ್ ಮಾಡಿ ಕೊಡ್ತೀವಿ. 2015 ಆಟೋಮೆಟಿಕ್ ಸೆಲೆರಿಯೋ ಗಾಡಿ. ಒರಿಜಿನಾಲಿಟಿ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಆಸ್ ಇಟ್ ಈಸ್ 7,90,000 ಫೈನಲ್ ಮಾಡ್ಬೋದು. 7,90,000 ರೂಪಾಯಿಗೆ ಆಟೋಮೆಟಿಕ್ ಸೆಲೆರಿಯೋ 15 ಸೆಲೆರಿಯೋ ಸಿಗುತ್ತೆ. ಆಸ್ ಇಟ್ ಈಸ್ ಕೊಟ್ಬಿಡ. ಆಸ್ ಇಟ್ ಈಸ್. ಅದು ನ್ಯೂ ಶೇಪ್ ಬರುತ್ತೆ. ಗ್ರಿಲ್ ಸ್ವಲ್ಪ ಹೊಡೆದೋಗಿದೆ. ಅದು ಬಿಟ್ಟು ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಡೆಫಿನೆಟ್ ಆಗಿದೆ. ಓಕೆ, ನಿಮ್ಗೆ ಓಕೆ ಅಂದ್ರೆ 2,95,000 ರೂಪಾಯಿ ಅಷ್ಟೇ. ಇದು ಇಂಟೀರಿಯರ್ ಚೆನ್ನಾಗಿದೆ. ಇಂಟೀರಿಯರ್ ನನಗೆ ಕಾಣಿಸುತ್ತೆ, ನಿಮ್ಗೆ ಕಾಣಿಸಲ್ಲ ಗೊತ್ತಿಲ್ಲ. ನೋಡ್ಬೋದು, ಇಂಟೀರಿಯರ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಸರ್ 2010 ಮಾಡಲು. ಪೆಟ್ರೋಲ್ ಫೀಗೋ. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ. 1,65,000 ಕೊಟ್ಬಿಡೋಣ. 1,65,000 ರೂಪಾಯಿಗೆ ಡೀಸೆಲ್. ಪೆಟ್ರೋಲ್ 10 ಮಾಡಲ್ ಫೋರ್ಡ್ ಫೀಗೋ. ನಮ್ಮ ಹತ್ರ ಒಂದು ವರ್ಣ ಇದೆ. ಅದು ಟಾಪ್ ಎಂಡ್ ಮಾಡಲ್ ಅಂತಾನೆ ಹೇಳ್ಬೋದು. ಅದು ಡೀಸೆಲ್. ಆಮೇಲೆ ಟೈರ್ ಪ್ರೊಫೈಲ್ ಅಲ್ಲಿ ನೋಡ್ಬೋದು, ಸಕ್ಕತ್ತಾಗಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕ್ತಿದ್ದಾರೆ. ಅಪೋಲೋ ಟೈರ್ಸ್ ಕೂಡ ಇದೆ. ಹೇಳಿ ಬೈ. ಸರ್ 2009 ಮಾಡಲು. ಸಿಂಗಲ್ ಓನರ್. ಡೀಸೆಲ್. ಇದು ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಮ್ಯಾಗ್ ವೀಲ್, ಒಳ್ಳೆ ಟೈರು. ಗಾಡಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. ಒರಿಜಿನಲ್ ಗಾಡಿ. 1,65,000 ಕೊಟ್ಬಿಡೋಣ. 1,65,000 ರೂಪಾಯಿಗೆ ಸಿಂಗಲ್ ಓನರ್. ಡೀಸೆಲ್ ಸರ್. ಡೀಸೆಲ್. ಸೂಪರ್.